ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಫಸ್ಟ್ ವಿಶೇಷ ಸಂದರ್ಶನ. ನಾನು ಸೋಮಣ್ಣ ಮಾಚಿಮಾಡ. ಚಾಂಪಿಯನ್ ಆ ಪದ ಕೇಳ್ತಾ ಇದ್ದ ಹಾಗೆ ಒಂದು ರೀತಿಯ ರೋಮಾಂಚನ, ರೋಚಕ, ಜೊತೆಗೆ ಆ ಪದಕ್ಕಿರುವಂಥ ತೂಕ ನಿಜಕ್ಕೂ ಅದ್ಭುತವಾದಂಥ ಪದ. ಅಷ್ಟಕ್ಕೂ ಈ ಚಾಂಪಿಯನ್ ಪದದ ಬಗ್ಗೆ ಈಗ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ? ಎಸ್, ಇದೇ ಹೆಸರಿನಲ್ಲಿ, ಚಾಂಪಿಯನ್ ಅನ್ನುವಂಥ ಹೆಸರಿನಲ್ಲಿ ಇದೇ ಶುಕ್ರವಾರ ಅಕ್ಟೋಬರ್ 14ನೇ ತಾರೀಕಿಗೆ ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಬಿಡುಗಡೆಗೆ ಮುನ್ನವೇ ಈ ಚಿತ್ರ ಸಿಕ್ಕಾಪಟ್ಟೆ ಸದ್ದು ಮತ್ತು ಸುದ್ದಿಯನ್ನು ಮಾಡ್ತಾ ಇದೆ ಬೇರೆ ಬೇರೆ ಕಾರಣದಿಂದಾಗಿ. ಮೋಸ್ಟ್ ಪ್ರಾಮಿಸಿಂಗ್ ಜೊತೆಗೆ ಫ್ರೆಶ್ ಕಾಂಟೆಂಟ್ ಆಗಿರುವಂಥ ಈ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ 3 ಚಾಂಪಿಯನ್ಸ್ಗಳು ಜಾಯ್ನ್ ಆಗಿದ್ದಾರೆ. ಚಿತ್ರದ ನಾಯಕ ಸಚಿನ್ ದೆನ್ಪಾಲ್ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ನಮಸ್ತೆ ಸಚಿನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಹಾಗೆಯೇ ಚಿತ್ರದ ನಾಯಕಿ ಅದಿತಿ ಪ್ರಭುದೇವ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಅದಿತಿ ಅವರೇ. ನಮಸ್ತೆ ಸರ್. ಹೇಗಿದ್ದೀರಾ? ಸಖತ್ತಾಗಿದ್ದೀನಿ. ನೀವು? ನಾನು ಸಹ ತುಂಬ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಹಾಗೆಯೇ ಚಿತ್ರದ ನಿರ್ಮಾಪಕರು ಶಿವಾನಂದ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನೂ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ಸೊ ನಾನು ಎಲ್ಲಿಂದ ಶುರು ಮಾಡಬೇಕು ಗೊತ್ತಿಲ್ಲ, ರೈಟ್ ಇಂದನೋ ಅಥವಾ ಲೆಫ್ಟ್ ಇಂದನೋ ಗೊತ್ತಿಲ್ಲ. ಸೊ ಅದಿತಿ ಅಂತೂ ಶುರು ಮಾಡಲ್ಲ, ಯಾಕಂದ್ರೆ ಅದಿತಿ ವಿನೋ ಆಲ್ ಎಲ್ರಿಗೂ ಕೂಡ ಗೊತ್ತು. ಎಲ್ಲಿ ಆ ಚಾಂಪಿಯನ್ ಎಲ್ಲಿ ಆಕ್ಚುಲಿ ರಿಯಲ್ ಚಾಂಪಿಯನ್ ಎಲ್ಲಿದ್ದಾರೆ? ಅಲ್ಲಿ ಪಕ್ಕ ಕೂತಿದ್ದಾರೆ ನೋಡಿ, ಅಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ. ಇಲ್ಲ, ನಾನು ಆಕ್ಚುಲಿ ಊರಲ್ಲಿದ್ದೆ, ಕೊಡಗಲ್ಲಿದ್ದೆ, ಹುಷಾರಿರ್ಲಿಲ್ಲ. ಚಾಂಪಿಯನ್ ಸಿನಿಮಾದು ಇಂಟರ್ವ್ಯೂ ಇದೆ ಅಂತ ಅಂದಾಗ ನಾನೇ ಬಂದೆ. ಬಿಕಾಸ್ ನಾನು ಆ ಚಾಂಪಿಯನ್ ನೋಡ್ಬೇಕು ಅಂತ ಬಂದಿದ್ದೆ ನಾನು. ಎಲ್ಲಿ ಆ ಚಾಂಪಿಯನ್ ಎಲ್ಲಿ ಬರ್ತಾ ಇದ್ದಾರೆ? ಹೇಗೆ ಸಂಬಂಧ ಇಲ್ಲದೆ ಇರೋದು ಹುಡುಗಿ ನಾನು. ನಿಮ್ ಸಂಬಂಧ ಇಲ್ಲ. ಹೀರೋ ಕೇಳ್ಬೇಕಾ, ಪ್ರೊಡ್ಯೂಸರ್ ಕೇಳ್ಬೇಕಾ? ಎಲ್ಲಿ 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 ಅವರೆಲ್ಲಿ ಚಾಂಪಿಯನ್ ಬಂದಿಲ್ಲ ಏನು? ಯಾರು ಸ್ಪೆಸಿಫಿಕ್ಲಿ ಚಾಂಪಿಯನ್ ಅಂತ ನಂಗೆ ಗೊತ್ತಾಗಿಲ್ಲ. ಈ ಸಿನಿಮಾ ಸಾಕಷ್ಟು ಕಾರಣಗಳಿಂದ ಸದ್ದಾಗಿತ್ತು, ಸುದ್ದಿ ಆಗಿತ್ತು. ತುಂಬಾ ಜನ ಏನೋ ನಿಮ್ಮ ಹಾಡನ್ನ ನೋಡ್ತಾ ಇದ್ರು, ಎಲ್ಲ ಝೂಮ್ ಹಾಕಿ ನೋಡ್ತಾ ಇದ್ರು. ಆ ಚಾಂಪಿಯನ್ ಎಲ್ಲಿ ಅಂತ ಝೂಮ್ ಹಾಕಿ ನೋಡೋದು ಚಾಂಪಿಯನ್ ಎಲ್ಲಿ? ಆಕ್ಚುಲಿ ಬರಬೇಕಿತ್ತು, ಶೂಟಿಂಗ್ಗೋಸ್ಕರ ಬರಕ್ ಆಗಿಲ್ಲ ಅವ್ರಿಗೆ. ಸೊ ಪ್ರಾಬಬ್ಲಿ ನೆಕ್ಸ್ಟ್ ಟೈಮ್ ಕರೆಸ್ತೀವಿ. ನನ್ಗೆ ಗೊತ್ತಾಯ್ತು ಯಾವ ಚಾಂಪಿಯನ್ ಬಗ್ಗೆ ಮಾತಾಡ್ತೀವಿ. ಸನ್ನಿ ಲಿಯೋನ್ ಅವರು, ಅಫ್ಕೋರ್ಸ್ ಎಲ್ಲರೂ ಕೂಡ ಹೆಸರು ಕೇಳಿರ್ತಾರೆ. ಜೊತೆಗೆ ಈ ಸಿನಿಮಾದಲ್ಲಿ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದ ತಕ್ಷಣ ಯಾರಪ್ಪ ಸಿನಿಮಾ ತಂಡ, ಯಾರು ಮಾಡ್ತಿರೋ ಟಾಕ್ಸ್ ಕೂಡ ಇತ್ತು. ಸೆಲಿ ಪ್ರೊಡ್ಯೂಸರ್ ಅಂದ್ರೆ ರೆಮ್ಯುನೇಷನ್ ಜಾಸ್ತಿ ಆಯ್ತಾ ಕರೆಸೋದೇನಾದ್ರು? ಏನಿಲ್ಲ, ಈಸಿ ಇತ್ತು. ಈಸಿ ಇತ್ತು, ಹಾಗೇನಿಲ್ಲ. ನಾವು ಅನ್ಕೊಂಡಿದ್ವಿ ಡೇ ಒನ್ ಇಂದ ಕರೆಸ್ಬೇಕು ಅಂತ. ನಮ್ಮ ಉತ್ತರ ಕನ್ನಡ ಶೈಲಿಯಲ್ಲಿ ಒಂದು ಲಿರಿಕ್ ಬರ್ಸಿದ್ವಿ ಶಿವ ಬೆರ್ಗಿಯವ್ರ ಕಡೆಯಿಂದ. ತುಂಬಾ ಚೆನ್ನಾಗಿ ಮೂಡಿ ಬಂತು. ಅದನ್ನು ನಾವು ಸನಿ ಲಿಯೋನ್ ಅವ್ರಿಗೆ ತೋರಿಸಿದಾಗ ಅವರು ತುಂಬಾ ಇಷ್ಟಪಟ್ಟು ಬಂದರು. ತುಂಬಾ ಚೆನ್ನಾಗಿದೆ, ಕ್ಯಾಚಿ ಇದೆ ಅಂತ ಹೇಳಿ ಅವರು ಬರ್ಲಿಕ್ಕೆ ಒಪ್ಕೊಂಡ್ರು. ಓ ಸೂಪರ್ ಸೂಪರ್. ಒಟ್ಟು ನಮಗೂ ದರ್ಶನ ಮಾಡಿಸ್ತೀರಿ? ಓ ಅವಶ್ಯವಾಗಿ ಮಾಡ್ತೀರಿ ಅಲ್ವಾ? ಸೂಪರ್. ಚಾಂಪಿಯನ್ ಸಿನಿಮಾ ಇದೇ ವಾರ ರಾಜ್ಯದ ತೆರೆ ಮೇಲೆ ಬರ್ತಾ ಇದೆ. ನಾನು ಹೋಗ್ಲಿಕ್ಕೆ ನೀವು ಪರಿಚಯ ಅಂತ ಖಂಡಿತ ಅಲ್ಲ, ನಾನು ಒಂದು 25ರಿಂದ 30 ವಿಡಿಯೋಸ್ ನೋಡಿದೆ. ನಿಮ್ಮ ಸಿನಿಮಾದ ಮೇಕಿಂಗ್ ಆಗಲಿ, ಹಾಡಾಗಲಿ ಅಥವಾ ಟೀಸರ್ ಆಗಲಿ ತುಂಬ ಅದ್ಭುತವಾಗಿ ಮಾಡಿದಿರಿ. ಮೋಸ್ಟ್ ಪ್ರಾಮಿಸಿಂಗ್ ಅನ್ನುವಂಥ ಕಾಂಟೆಂಟ್ ನಾನು ನೋಡಿದೆ ಡಿಜಿಟಲ್ ಮೀಡಿಯಾದಲ್ಲಿ. ಇಡೀ ನಿಮ್ಮ ತಂಡಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಎಕ್ಸೈಟ್ ಆಗಿದ್ದೀರಿ ಸಿನಿಮಾ ರಿಲೀಸ್ಗೆ? ಇನ್ನೇನು ಕ್ಷಣಗಣನೆ ನಾವೇನು ಹೇಳ್ತೀವಿ. ಸೊ ಮೇ ಬಿ ಮೇಡಮ್ನ ಏನು ಪ್ರಶ್ನೆ ಕೇಳೋದು ಬೇಡ ಅನ್ಸುತ್ತೆ. ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಇವರಿಬ್ಬರ ಮೇಲೆ. ಅಂದರೆ ಉತ್ತರ ಕರ್ನಾಟಕದ ಮಂದಿ, ಇಬ್ಬರು ಸ್ನೇಹಿತರಂತೆ ತಾವಿಬ್ಬರು ಕೂಡ. ಇವತ್ತು ಸಿನಿಮಾ ಮಾಡಲಿಲ್ಲ ಅಂದರೆ ಬಹುಶಃ ನೀವಿಬ್ಬರು ಕೂಡ ಆರ್ಮಿಲಿ ಇರ್ತಿದ್ರಿ ಅಂತ ಕೇಳ್ಪಟ್ಟೆ, ಸೇನೆಯಲ್ಲಿ ಇರ್ತೀರಿ ಅಂತ ಕೇಳ್ಪಟ್ಟಿದ್ದೆ. ಯಾರು ಆ್ಯಕ್ಚುಲಿ ನೀವು? ನನಗೆ ಕ್ಯೂರಿಯಾಸಿಟಿ, ಈ ಸಿನಿಮಾದ ನಾಯಕಿ ಬಗ್ಗೆ ಕ್ಯೂರಿಯಾಸಿಟಿ ಇಲ್ಲ, ಅವ್ರ ಎಂಗೇಜ್ಮೆಂಟ್ ಆಗಿದೆ, ಈಗ ಅಷ್ಟೊಂದು ಕ್ಯೂರಿಯಾಸಿಟಿ ಇಲ್ಲ. ಸೊ ಹೀರೋ ಬಗ್ಗೆ ಯಾರು ನೀವು ಅಂತ? ನಾನು ಬೇಸಿಕ್ಲಿ ಆರ್ಮಿ ಬ್ಯಾಕ್ಗ್ರೌಂಡ್ ಹುಡುಗ. ಓಕೆ. ಸೊ ನಾನು ಬೆಳಗಾಂದವನು. ಸೊ ನನ್ನ ಗೆಳೆಯ ನಾನು ಒಂದು 20 ವರ್ಷ ಫ್ರೆಂಡ್ಶಿಪ್ ನಮ್ಮದು. ಇಬ್ಬರು ಆರ್ಮಿ ಬ್ಯಾಕ್ಗ್ರೌಂಡ್ದವರು. ಸೊ ನಾನು ಆರ್ಮಿಗೆ ತುಂಬ ಪ್ರಯತ್ನ ಪಟ್ಟೆ. ಕಾಲೇಜ್ ಲೆವೆಲಲ್ಲಿ NCC ಎಲ್ಲ ಮಾಡ್ತಾ ಇದ್ದೆ. C ಸರ್ಟಿಫಿಕೇಟ್ ಹೋಲ್ಡ್ರು. ನಾನು ಪರೀಕ್ಷೆನೂ ಪಾಸ್ ಆದೆ, UPSC. ಆಮೇಲೆ ಇಂಟರ್ವ್ಯೂಸ್ ಎಲ್ಲ ಮೆರಿಟಲ್ಲಿ ನನ್ನ ಹೆಸರು ಬರಲಿಲ್ಲ. ಸೊ ಹಾಗಾಗಿ ಬೆಂಗಳೂರಿಗೆ ಬಂದು ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೆ ಬ್ಯಾಂಕಲ್ಲಿ, HDFC ಬ್ಯಾಂಕಲ್ಲಿ ಆ್ಯಸ್ ಎ NRI ಇನ್ವೆಸ್ಟ್ಮೆಂಟ್ ಬ್ಯಾಂಕರ್. ಸೊ ಡೌನ್ ದ ಲೈನ್ ಒಂದು 15 ಇಯರ್ಸ್ ಬ್ಯಾಕ್ ನನ್ನ ಗೆಳೆಯ ನನ್ನ ಜೊತೆ ರೂಮಲ್ಲಿ ಇರಬೇಕಾದಾಗ ಒಂದು ಮಾತು ಕೊಟ್ಟಿದ್ದ, ನನ್ನ ಜೀವನದಲ್ಲಿ ಏನಾದರೂ ಬೆಳೆದ್ರೆ ನಿನಗೋಸ್ಕರ ಒಂದು ಸಿನಿಮಾ ಮಾಡ್ತೀನಿ. ಯಾಕಂದರೆ ಜೊತೆ ಅಡ್ಡಾಡ್ತಿರ್ತಿದ್ವಿ, ಜೊತೆ ಮೂವೀಸ್ ನೋಡ್ತಾ ಇದ್ವಿ. ಸೊ ಆ ಟೈಮಲ್ಲಿ ನನ್ನ ಕ್ರೇಜು ಫಸ್ಟ್ ಆರ್ಮಿ ಜಾಯ್ನ್ ಆಗಬೇಕು. ಅಂದರೆ ಬ್ಯಾಕ್ಗ್ರೌಂಡ್ ಎಲ್ಲ ಅದೇ. ನಮಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಇಲ್ಲಿ ಯಾರು ನಮಗೆ ಆ ಥರ ಇನ್ಫ್ಲೂಯೆನ್ಸ್ ಇಲ್ಲ. ಸೊ ಹಾಗಾಗಿ ತುಂಬ ದೂರ. ನಾರ್ತ್ ಕರ್ನಾಟಕ ಬೆಳಗಾಮಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಉಳ್ಕೊಂಡು ಸಿನಿಮಾ ರಂಗದಲ್ಲಿ ಪ್ರಯತ್ನ ಮಾಡೋಕ್ಕೆ ಅಷ್ಟೊಂದು ಕನ್ವೀನಿಯನ್ಸ್ ಇರಲಿಲ್ಲ ನಮಗೆ. ಸೊ ಹಾಗಾಗಿ ಮೈ ಪ್ಯಾಷನ್ ವಾಸ್ ಟು ಜಾಯ್ನ್ ಆರ್ಮಿ ಓನ್ಲಿ. ಆ್ಯಂಡ್ ಮೈ ಬ್ರದರ್, ಮೈ ಫಾದರ್ ಬೋತ್ ಆರ್ ಇನ್ ಆರ್ಮಿ. So due to that I tried but it couldn't happen. Then I came to Bangalore, started working here. Then simultaneously ನಾನು ಇಂಡಸ್ಟ್ರಿಯಲ್ಲಿ ಟ್ರೈ ಮಾಡ್ತಾ ಇದ್ದೆ. ಸೊ ಸಣ್ಣ ಪುಟ್ಟ ಅಲ್ಲಿಲೂ ನಾನು ವರ್ಕ್ ಮಾಡಿದೆ. ಸೊ ಅಷ್ಟೊಂದು ಹ್ಯೂಜ್ ಆಗಿ ಅಪಾರ್ಚುನಿಟಿ ಸಿಗಲಿಲ್ಲ. ಬಟ್ ಯಾವಾಗ ನನ್ನ ಫ್ರೆಂಡ್ ಬೆಳೆದ ಅವನ ಲೈಫಲ್ಲಿ, ಅವ್ನು ದುಡ್ಡು ಮಾಡಿದಾಗ ಸಿನಿಮಾ ಮಾಡೋಣ ಅಂತ ಹೇಳ್ದ. ಸೊ ದಿಸ್ ಜರ್ನಿ ಸ್ಟಾರ್ಟೆಡ್. ಹೇಗೆ ದುಡ್ಡು ಮಾಡೋದು ಹೇಗೆ? ಇವ್ರು ಹೇಳಿದ್ರು ದುಡ್ಡು ಮಾಡಿದ್ಮೇಲೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅಂದರು. ಹೇಗೆ ಫಸ್ಟ್ ಸಿನಿಮಾ ಬಹುಕೋಟಿ ವೆಚ್ಚದ ಸಿನಿಮಾ, ಸುಮಾರು 10 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿದ್ರಂತ ನಮ್ಮ ಸೋರ್ಸ್ ಪ್ರಕಾರ.
ಸೊ ಮೇಕಿಂಗ್ ವೈಸ್ ಆಗಲಿ ಅಥವಾ ಅಲ್ಲಿರುವಂಥ ಕ್ಯಾರೆಕ್ಟರ್ಗಳಾಗಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳೋದೆ ಫಸ್ಟ್ ಸಿನಿಮಾ ಇಷ್ಟು ಅದ್ಭುತವಾಗಿ ಮಾಡೋದಕ್ಕೆ ಹೇಗೆ ಸಾಧ್ಯ ಒಬ್ಬ ಪ್ರೊಡ್ಯೂಸರಿಗೆ ಇನ್ನೊಂದು ಆಗಲೇ ಕೇಳಿದೆ ದುಡ್ಡು ಮಾಡೋದು ಹೇಗೆ ಅಂತ. ಅಲ್ಲ, ದುಡ್ಡು ಮಾಡೋದು ಹೇಗೆ ಅಂತಂದರೆ ನೋಡಿ, ದುಡ್ಡು ಮಾಡೋರು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಹೆಂಗಿದೆ, ಕಷ್ಟ ಬಿದ್ದರೆ ನೋಡಿ ಹೆಂಗಿದೆ, ಕೆಲವೊಬ್ಬರಿಗೆ ಕೆಲವೊಂದು ಟ್ಯಾಲೆಂಟ್ಸ್ ಇರುತ್ತೆ. ಓಕೆ, ದುಡ್ಡು ಗಳಿಸೋದು ಯಾಕಂದರೆ ಸುಮಾರು ಒಂದು 30 ವರ್ಷ ಆಯಿತು ನಾನು ಕೆಲಸ ಮಾಡ್ಲಿಕ್ಕೆ. ಜೀವನದಲ್ಲಿ ಏಳು ಬೀಳು ನಾನು ಸಣ್ಣದು ನೋಡಿದ್ದೀನಿ, ದೊಡ್ಡದು ನೋಡಿದ್ದೀನಿ. ನಾನು ನನ್ನಲ್ಲಿ ಮಲ್ಟಿ ಟ್ಯಾಲೆಂಟ್ಸ್ ಇದೆ ಕೆಲವೊಂದಿಷ್ಟು. ಯಾವ ರೀತಿ ಅಂತಂದ್ರೆ ಐಸ್ ಕ್ರೀಮ್ ನೀವು ಕೂಡ ಆರ್ಮಿಗೆ ಸೇರ್ಬೇಕಾಗಿತ್ತಲ್ಲ, ನಿಮಗೂ ಕೂಡ ಆಸಕ್ತಿ ಇತ್ತು, ಇಬ್ರು ಸೇರ್ಬೇಕು ಅನ್ನೋ ಆಸಕ್ತಿ ಇದ್ದಿದ್ದು. ಆಕ್ಚುಲಿ ನಮ್ಮ ಇಬ್ರು ಫಾದರ್ ನಮ್ದು ಆರ್ಮಿ ಬ್ಯಾಕ್ಗ್ರೌಂಡೇ. ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾದಲ್ಲಿ ನಾನು ಆರ್ಮಿ ಸೆಲೆಕ್ಷನ್ ಅಲ್ಲಿ ನಿಂತಿದ್ದೆ, ನಂದು ಮೆಡಿಕಲ್ ಕೂಡ ಆಗಿತ್ತು. ಬಟ್ ಎಕ್ಸಾಮಲ್ಲಿ ಫೇಲ್ ಆದೆ ನಾನು, ಯಾಕಂದ್ರೆ ಹಿಂದಿಯಲ್ಲಿ ಇತ್ತದು. ಆ ಟೈಮಲ್ಲಿ ನಾನು PUC ಟೈಮಲ್ಲಿ ಅದು ಹಿಂದಿ ನನಗೆ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ, ಹೀಗಾಗಿ ಎಕ್ಸಾಮ್ ಫೇಲ್ ಆದೆ, ಅಲ್ಲಿಗೆ ಡ್ರಾಪ್ ಆಯಿತು. ಆಮೇಲೆ ಜರ್ನಿ ಲೈಫಲ್ಲಿ ಏನು ಮಾಡಿಬಿಡುತ್ತೆ ಎಲ್ಲ ಕೆಲಸ ಮಾಡಿದ್ದೀನಿ ನಾನು ಲೈಫಲ್ಲಿ. ಮಾಡ್ತಾ ಇವಾಗ ಒಳ್ಳೆ ನನ್ನ ಕೈಯಲ್ಲಿ ಒಂದು 2-3 ಬಿಸ್ನೆಸ್ ಇದೆ ಚೆನ್ನಾಗಿ. ಹೋಟೆಲ್ ಇಂಡಸ್ಟ್ರಿ, ಆಮೇಲೆ ಮೆಡಿಕಲ್ ರಿಲೇಟೆಡ್ ಒಂದು ಕಂಪನಿ ಇದೆ ನಂದು, ಅದೇ ರೀತಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಇದ್ದೀನಿ. ಹೀಗೆ ಸುಮಾರು ಬಿಸ್ನೆಸ್ ಇದ್ದಾವೆ. ನನ್ನ ಜೊತೆ ನನ್ನ ಪಾರ್ಟ್ನರ್ಸ್ ಇದ್ದಾರೆ. ಸಿನಿಮಾಕ್ಕೆ ನಾನು ಒಬ್ಬನೇ ಬಂಡವಾಳ ಹಾಕಿನಿ ಅನ್ನೋಕ್ಕಿಂತ ನನ್ನ ಜೊತೆಗೆ ನನ್ನ ಫ್ರೆಂಡ್ಸು ಇದ್ದಾರೆ. ನಮ್ಮದು ಬಜೆಟ್ ಆ್ಯಕ್ಚುಲಿ ಇಷ್ಟು ದೊಡ್ಡದಿರಲಿಲ್ಲ, ಸಣ್ಣ ಬಜೆಟೇ ಇತ್ತು. ಬಟ್ ಸಿನಿಮಾ ಮುಗಿದು 1 ವರ್ಷ ಆಯ್ತಾ? 1.5 ವರ್ಷ ಆಯ್ತು ಕಂಪ್ಲೀಟ್ ಮುಗಿಸಿ? 19 ಕಂಪ್ಲೀಟ್ ಮುಗಿಸಿ. ನಾನು ಆ್ಯಕ್ಚುಲಿ ಇಂಟರ್ವ್ಯೂಗೆ ಮುಂಚೆ ನಾನು ಸಚಿನ್ ಅವ್ರು ಅದನ್ನೇ ಮಾತಾಡ್ತಾ ಇದ್ದೆ, ನನಗೆ ಡಬ್ಬಿಂಗ್ ಮಾಡೋದೇ ನೆನಪಾಗ್ತಿಲ್ವಲ್ಲ ಈ ಸಿನಿಮಾದು ಅಂತ. ಅವ್ರು ಹೇಗೆ ನೆನಪಿರುತ್ತೆ? ಬಟ್ ನಾನು ಕಂಡ ಹಾಗೆ ಒಂದು ಫ್ರೆಶ್ ಕಾಂಟೆಂಟ್ ಥರನೇ ಇತ್ತು ಆ್ಯಕ್ಚುಲಿ. ನಾನು ಇನ್ಫ್ಯಾಕ್ಟ್ ನೋಡಿದ್ದು ನೆನ್ನೆ ಮತ್ತೆ ಮೊನ್ನೆ ನೋಡಿದೆ ಇಂಟರ್ವ್ಯೂಗಿಂತ ಬರೋಕ್ಕೆ ಮುಂಚೆ. ಬಟ್ ಕಾಂಟೆಂಟ್ ಏನಿದೆಯೋ ತುಂಬ ಫ್ರೆಶ್ ಆಗಿದೆ. ಬಟ್ ಆಲ್ ಕ್ರೆಡಿಟ್ ಇವತ್ತು ಐ ಥಿಂಕ್ ಎಲ್ರಿಗೂ ಕ್ರೆಡಿಟ್ ಕೊಡಲೇಬೇಕಾಗತ್ತೆ. ಬಟ್ ಆ ಸಿನಿಮಾದ ನಿಜವಾದ ನಾವಿಕ ಇವತ್ತು ಜೊತೆಗಿಲ್ಲ. ಮೇ ಬಿ ಸಾಕಷ್ಟು ಸಿನಿಮಾ ವರ್ಕ್ ಮಾಡಿದ್ದಾರೆ ಅವರು. ಮೇ ಬಿ ಇಷ್ಟು ಅದ್ಭುತವಾಗಿ ನಿಮ್ಮನ್ನು ತೋರಿಸೋದಾಗಲಿ ಅಥವಾ ಅವ್ರು ಬಂಡವಾಳ ಹಾಕಿದ್ದನ್ನು ಪ್ರಾಪರಾಗಿ ಯೂಸ್ ಮಾಡಿಕೊಂಡು ಅದು ಆ ಒಂದು ಕಾಂಟೆಂಟ್ ಮೇಲೆ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ನೋಡಿದಾಗ. ಮೇ ಬಿ ಅವ್ರ ಜೊತೆಲಿಲ್ಲ ಅನ್ನೋಂಥ ಬೇಜಾರು ಎಷ್ಟಿದೆ. ಯಾಕಂದರೆ ಒಂದು ಸಿನಿಮಾ ಅಂದಾಗ ಆ ಟೀಮ್ ಇರಬೇಕು, ನಿರ್ದೇಶಕ ಇರಬೇಕಾಗತ್ತೆ, ನಿರ್ಮಾಪಕ ಇರಬೇಕಾಗತ್ತೆ, ಅಥವಾ ಹೀರೋಯಿನ್ ಆಗಲಿ ಯಾರೋ ಸಣ್ಣ ಕಲಾವಿದ ಮಿಸ್ ಆದರೂ ಕೂಡ ಸಿನಿಮಾ ತಂಡಕ್ಕೆ ಒಂದು ಬೇಜಾರು ಇದ್ದೇ ಇರುತ್ತೆ. ಬಟ್ ಇವತ್ತು ತಾವೆಷ್ಟು ಮಿಸ್ ಮಾಡ್ಕೋತೀರಿ ನಮ್ಮ ಸಹರಾಜ್ ಶಿಂದೆ ಅವ್ರನ್ನ? ಆ್ಯಕ್ಚುಲಿ ನಾನು ಈ ಸಿನಿಮಾಗೆ ಬರಬೇಕಂದ್ರೆ ಮುಖ್ಯವಾದ ಕಾರಣ ಶಿಂದೆ ಸರ್. ಬಿಕಾಸ್ ಅವರೇ ನಂಗೆ ಮೊದಲು ಅಪ್ರೋಚ್ ಮಾಡಿದ್ದು, ಕತೆ ಹೇಳಿದ್ದು ಎಲ್ಲ, ಅಂದರೆ ಕನ್ವಿನ್ಸಿಬಲ್ ಆಗಿ ಮಾತಾಡಿದ್ದು ಈ ಪ್ರಾಜೆಕ್ಟ್ ಒಳಗೆ ಕಾಲಿಡಬೇಕು ಅಂದರೆ. ಅಫ್ಕೋರ್ಸ್ ಅವರು ಇಲ್ಲ ಅಂತ ಗೊತ್ತಾದಾಗ ಎಲ್ರಿಗೂ ಒಂದು ರೀತಿ ಶಾಕ್. ಒಂದು ಕಡೆ ಆ ರೀತಿ ಎಮೋಷ್ನಲ್ ಶಾಕ್ ಒಂದು, ಇನ್ನೊಂದು ಕಡೆ ಸಿನಿಮಾ, ಯಾಕಂದರೆ ಅದು ತುಂಬ ಜನದ ಭವಿಷ್ಯ ಆಗಿತ್ತು, ಇನ್ಕ್ಲೂಡಿಂಗ್ ಸಚಿನ್ ಅವ್ರ ಭವಿಷ್ಯ. ಆ್ಯಂಡ್ ಐ ಅಪ್ರಿಷಿಯೇಟ್ ಹಿಮ್ ಪರ್ಸ್ನಲಿ ಬಿಕಾಸ್ ಅವ್ರು ಬರೀ ಹೀರೋ ಆಗಷ್ಟೇ ಉಳ್ಕೊಳ್ಳಿಲ್ಲ ಈ ಸಿನಿಮಾಗೆ. ಐ ಆಮ್ ಸೀಯಿಂಗ್ ಹಿಮ್ ಲೈಕ್ ಪ್ರತಿಯೊಂದು ವರ್ಕ್ನೂ ಪರ್ಸ್ನಲ್ ಆಗೇ ಮಾಡಬೇಕಾಯಿತು. ಬಿಕಾಸ್ ಅವ್ರಿಗೊಂದಿದೆ ಅಂದರೆ ಇಬ್ಬರು ಫ್ರೆಂಡ್ಸ್ ಆಗಿರೋದ್ರಿಂದ. ಸೊ ಫ್ರೆಂಡ್ ಹಾಕಿರೋ ದುಡ್ಡು ಹಾಕೋದು ಒಂದು ಕಡೆ ಆದರೆ ಹಾಕಿರೋ ದುಡ್ಡನ್ನ ತುಂಬ ಯುಟಿಲೈಸ್ ಮಾಡೋದು ಅದು ತುಂಬ ಕಷ್ಟ ಆ್ಯಕ್ಚುಲಿ. ಹಾಕೋದಕ್ಕಿಂತ ನನ್ನ ಪ್ರಕಾರ ದ್ಯಾಟ್ ಈಸ್ ಮೋರ್ ರೆಸ್ಪಾನ್ಸಿಬಲ್ ಜಾಬ್. ಸೊ ಪ್ರತಿಯೊಂದು ಈ ಥರ ಆಯಿತು. ಆಮೇಲೆ ಹೊಸ ಟೀಮ್ನವರು, ಸೊ ಎಲ್ಲ ಕಡೆನೂ ಇವರೇ ಹೋಗ್ಬಿಟ್ಟು ಮಾತಾಡಬೇಕಾಯ್ತು ಈ ಟೀಮ್ನವರೇ. ಕಂಪ್ಲೀಟ್ ಸಿನಿಮಾ ಮುಗಿಸ್ಕೊಟ್ಟಿದ್ರು ಅವರು. ಅಂದರೆ ಇಲ್ಲ, ಎಲ್ಲ ಇನ್ನೂ ಬ್ಯಾಲೆನ್ಸ್ ಇತ್ತು, ಎಡಿಟಿಂಗ್ ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಎಲ್ಲ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಅವ್ರು ಇದ್ದಿದ್ರೆ ಬಹುಶಃ ಅದನ್ನ 1 ತಿಂಗಳಲ್ಲಿ ಮುಗಿಸ್ಬಿಡ್ತಿದ್ರು. ಸೊ ಅವ್ರಿಲ್ಲ ಅನ್ನೋ ಒಂದು ಶಾಕಿಂದ ಬರೋದಕ್ಕೆ ತುಂಬಾ ಟೈಮ್ ತಗೊಳ್ತೀವಿ. ವೆರಿ ರೇರ್ ಅನ್ಸುತ್ತಲ್ವಾ ಆದಿತ್ಯರೇ, ನೀವು ನಿಮ್ಮ ಕೆರಿಯರ್ ನೋಡಿದ ಹಾಗೆ? ಹೌದು, ಅಲ್ಲ ನಾನು ಸೇಫ್ ಆಗಿದ್ದೆ, ನನಗಿದ್ರಲ್ಲ ಇದು ಯಾವುದು, ನನಗೆ ಯಾವುದೇ ರೀತಿಯ ಸಮಸ್ಯೆನೇ ಇಲ್ಲ ನನಗೆ. ಬಿಕಾಸ್ ಐ ಆಮ್ ಹೀರೋಯಿನ್, ನನಗೆ ಪರ್ಸನಲಿ ಏನು ಇಲ್ಲ. ಚಿರುವರ್ ವಿಚಾರದಲ್ಲಿ ಅಥವಾ ಅಪ್ಪುಸರ್ ವಿಚಾರದಲ್ಲಿ ಆಕ್ಟರ್ಗಳು ಅಥವಾ ಆರ್ಟಿಸ್ಟ್ಗಳು ಮಿಸ್ ಮಾಡ್ಕೊಂಡಿದ್ವಿ ನಾವು. ಬಟ್ ಒಂದು ಸಿನಿಮಾದ ಒಬ್ಬ ನಿರ್ದೇಶಕ ಅಂತಂದಾಗ ಅದು ಬೇರೆ ತರದೇ ಒಂದು ಜಾನರ್ ಅದು. ಆ್ಯಂಡ್ ಹೀಸ್ ಅ ವೆರಿ 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 ಗುಡ್ ಪರ್ಸನ್, ತುಂಬಾ ಒಳ್ಳೆ ಮನ್ಸಿದ್ದಂಥ ಮನುಷ್ಯ. ಸೊ ಎಲ್ಲಾ ಕಡೆನೂ ಒಂದು ರೀತಿ ದೊಡ್ಡ ಶಾಕ್ ಆಯ್ತು. ಏನಾಯ್ತು ಆಕ್ಚುಲಿ? ನನ್ನ ನೆನಪಿದೆ, ಅವರು ಕೊರೋನಾ ಟೈಮಲ್ಲಿ ಅನ್ಸುತ್ತೆ. ಹೌದು, ಹಾರ್ಟ್ ಅಟ್ಯಾಕ್ ಆಗಿ ಅವರು ಹೋದ್ರು. ಸೊ ಎಲ್ಲರೂ ಹೋಗಿದ್ವಿ ಅವತ್ತಿನ ದಿನ, ಆಲ್ಮೋಸ್ಟ್ ಇಡೀ ಟೀಮ್ ಅಲ್ಲಿದ್ವಿ ಹೋಲ್. ಆಮೇಲೆ ಚಿಕ್ಕ ಮಕ್ಕಳು ಬೇರೆ ಇದ್ರು ಅವ್ರಿಗೆ. ನಮಗೇನೆ ಪರ್ಸ್ನಲಿ 1 ಮಂತ್ ಬರೀ ಅಂದ್ರೆ ಆ ದೃಶ್ಯ ಇರುತ್ತಲ್ವಾ, ವೈಫು ಮತ್ತೆ ಮಕ್ಕಳು ಎಲ್ಲ ಆಡೋದು. ಆಮೇಲೆ ಅವ್ರ ಮಗ ಎಲ್ಲ ತುಂಬಾ ಸೆಟ್ಟಿಗೆ ಬರೋರು, ನಮ್ಗೆಲ್ಲ ತುಂಬಾ ಈಗ ಹೇಗಿದ್ದಾರೆ ಅವ್ರ ಫ್ಯಾಮಿಲಿ? ದೇ ಆರ್ ಓಕೆ, ಫೈನ್, ದೇ ಆರ್ ಫೈನ್, ಡೂಯಿಂಗ್ ವೆಲ್. ಸೊ ಈ ರೀತಿ ಇದು ಒಂದು ಕಡೆ ಮಿಸ್ ಮಾಡ್ಕೊಂಡಿದ್ದು. ಇನ್ನು ಅದಾದ್ಮೇಲೆ ಚಾಲೆಂಜಸ್ ಬೇರೆ ರೀತಿ ಶುರು ಆಯ್ತು. ನಮ್ಗೆ ಅನ್ಸುತ್ತೆ ಒಬ್ಬ ವ್ಯಕ್ತಿ, ಯಾರಾದ್ರೂ ಒಬ್ಬ ವ್ಯಕ್ತಿ ಇಲ್ಲ ಅಂದಾಗ್ಲೇನೆ ಆಕ್ಚುಲಿ ನೂರಾರು, ಅಂದ್ರೆ ಅದಕ್ಕೊಂದಕ್ಕೊಂದಕ್ಕೊಂದಕ್ಕೆ ರಿಲೇಟ್ ಆಗ್ತಾ ಹೋಗುತ್ತೆ.
ಪ್ಯಾಷನೇಟ್ ಡೈರೆಕ್ಟರ್ ಅನ್ಸುತ್ತಲ್ವಾ, ಅಂದ್ರೆ ಅವ್ರದೇ ಒಂದು ಶೈಲಿ ಸಿನಿಮಾ, ಅದು ಮೇಕಿಂಗ್ ಆಗಲಿ ಅಥವಾ ಆ ಕತೆ ಆಗಲಿ ಅಥವಾ ಅವ್ರದೇ ಒಂದು ಓನ್ ಸ್ಟೈಲ್ ಅಂತ ಅನ್ಸುತ್ತೆ. ಹೇಗೆ ಸಿಕ್ಕಿದ್ರು ಅವರು ನಿಮ್ಮಿಬ್ಬರಿಗೆ, ಹೇಗೆ ಸಿಕ್ಕಿದ್ರು? ಐ ಥಿಂಕ್ ಹೀರೋ ಮತ್ತೆ ಪ್ರೊಡ್ಯೂಸರ್ಗೆ ಆ ಪರ್ಟಿಕ್ಯುಲರ್ ಡೈರೆಕ್ಟರ್ ಸಿಕ್ಕಿದೆ ಹೇಗೆ? ಆ್ಯಕ್ಚುಲಿ ಬೆಳಗಾಮಲ್ಲಿ ಒಬ್ಬ ಫ್ರೆಂಡ್ ಇದ್ದಾರೆ ನನಗೆ, ಅವ್ರ ರಿಲೇಷನ್ ಅವರು. ಓಕೆ. ನಾವು ಹಂಗೆ ಮಾತಾಡ್ತಾ ಸಿನಿಮಾ ಮಾಡಬೇಕು ಹೀಗೆ ಮಾತಾಡಿದಾಗ ನಮ್ಮ ರಿಲೇಷನಲ್ಲಿ ಒಬ್ರು ಇದ್ದಾರೆ ಡೈರೆಕ್ಟರ್, ಅವರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು, ಆಮೇಲೆ ಹೀರೋ ಅವ್ರನ್ನ ಮುಂಚೆ ಭೇಟಿಯಾದರು. ಅವಾಗ ಫಸ್ಟ್ ಟೈಮ್ ಭೇಟಿಯಾಗಿ ಈ ರೀತಿ ಎಲ್ಲ ಹೇಳಿದಾಗ ಆಯಿತು ನೋಡೋಣ ಅಂತ ಹೇಳಿದರು. ಮತ್ತು ನೆಕ್ಸ್ಟ್ ಒಂದು ಮೀಟಿಂಗಲ್ಲಿ ಏನು ಸಬ್ಜೆಕ್ಟ್ ತೊಗೊಂಬಂದ್ವಿ. ಆ ಟೈಮಲ್ಲಿ ಸ್ಪೋರ್ಟ್ಸ್ ಮೂವಿ ಅಂತ ಬಂದಾಗ ಹೀರೋ ನಮ್ಮ ಹ್ಯೂಸ್ ಇದ್ರು ಅವರು, ಬಾಡಿ ಬಿಲ್ಡರ್, 92 kg ವೇಟ್ ಅವಾಗ. ಹೀಗಿದ್ದಾಗ ಸ್ಪೋರ್ಟ್ಸ್ ಓರಿಯೆಂಟೆಡ್ ಸಿನಿಮಾ ಮಾಡೋದಾದರೆ ನೀವು ಸಣ್ಣ ಆದರೆ ಸಿನಿಮಾ ಮಾಡ್ಬೋದು, ನೀವು ಸಣ್ಣ ಆಗಿ ಬಂದರೆ ಸಿನಿಮಾ ಮಾಡೋಣ, ಅಲ್ಲಿವರೆಗೆ ಟೈಮ್ ತೊಗೊಳ್ಳಿ ಅಂತ ಕಳಿಸಿದ್ರು ಅವರು. ಬಟ್ 45 ಡೇಸಲ್ಲಿ ನನ್ನ ಫ್ರೆಂಡ್ 22 kg ರೆಡ್ಯೂಸ್ ಮಾಡಿದರು. ಆವಾಗ ಸಿನಿಮಾ ನಾವು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಸ್ಪೋರ್ಟ್ಸ್ ರಿಲೇಟೆಡ್ ಕಥೆನ ಇದು? ಚಾಂಪಿಯನ್ ಅಂದರೆ ಹೀರೋದ ನಾಯಕ, ಅದರಲ್ಲಿ ಚಾಂಪಿಯನ್ ಅಥ್ಲೇಟ್ ಆಗಿ. ಓಕೆ. ನನಗೆ ಇಂಪ್ರೆಸ್ ಮಾಡಿದ್ದು ನಿಮ್ಮ ಇಬ್ಬರ ಕಾಂಬಿನೇಷನಲ್ಲಿ. ನೀವು ಹೇಳಬೇಕು ಆದಿತ್ಯ, ನಾನು ಹೇಳೋಕ್ಕಿಂತ ಹೆಚ್ಚಾಗಿ ತಾವು ಹತ್ತಿರದಿಂದ ನೋಡಿದ್ದೀರಿ, ಕೆಲಸ ಮಾಡಿದ್ದೀರಿ, ಯಾವ ಹೀರೋಗೂ ಕಮ್ಮಿ ಇಲ್ಲ, ಜೊತೆಗೆ ಇವರು ಫಸ್ಟ್ ಸಿನಿಮಾ ಅಂತ ಅನ್ಸೋದೂ ಇಲ್ಲ. ಆ ಥರ ಮಾಡಿದಾರೆ ಹೇಗೆ? ಹೌದು, ಅಂದರೆ ಏನಾಗ್ತಿತ್ತು ಅಂದರೆ ಅವರು ಲುಕ್ ಈಗ ಹಸಿವಿದ್ದವ್ರಿಗೆ ಬೇರೆ ರೀತಿ ಆಗುತ್ತೆ. ಒಂದು ಆರ್ಮಿ ಹೋಗ್ಬೇಕು ಅಂತಿದ್ದಿದ್ದು ಕನ್ಸನ್ನ ಬಿಟ್ಟು, ಆ್ಯಕ್ಚುಲಿ ಅವ್ರು ಒಂದು ಬ್ಯಾಂಕಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರು, ಒಳ್ಳೆ ಕೆಲಸ, ಒಳ್ಳೆ ಸ್ಯಾಲ್ರಿ, ಅದನ್ನ ಬಿಟ್ಟು ಸೊ ನಮ್ಮ ಲೈಫ್ನ ಒಂದು ಪೀಕ್ ಪಾಯಿಂಟ್ನ ಒಂದು ಸಿನಿಮಾಗೆ ತ್ಯಾಗ ಮಾಡೋದಿದೆಯಲ್ಲ. ಬಿಕಾಸ್ ನಿಮಗೆ ಗೊತ್ತಿರೋ ಹಂಗೆ ಒಂದು ಏಜ್ ಲಿಮಿಟ್ ಇರುತ್ತೆ ನಮ್ಮನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಆ ಒಂದು ಪ್ರೀಶಿಯಸ್ ಟೈಮ್ನ ಹಿ ಗೇವ್ ಟು ದಿಸ್ ಚಾಂಪಿಯನ್. ಸೊ ಹಾಗಾಗಿ ತುಂಬ ಸ್ಟ್ರಿಕ್ಟಾಗಿ ಇದ್ರು, ಅಂದರೆ ಡಯಟಿಂದ ಹಿಡಿದು ಆಮೇಲೆ ಡ್ಯಾನ್ಸು ನಾನು ಆರಾಮಾಗಿ ಸ್ಪಾಟಿಗೆ ಹೋಗಿ ಮಾಡ್ತಿದ್ರೆ, ಅವ್ರ ಪಾಪ ಹಿಂದಿನ ದಿನಾನೇ ನೀಟಾಗೆಲ್ಲ ರಿಹರ್ಸಲ್ ಎಲ್ಲ ಮಾಡಿಕೊಂಡು, ಸೊ ತುಂಬ ಪ್ರಿಪೇರ್ ಆಗಿ ಹಿಂದಿನ ದಿನಾನೇ ಸೀನ್ ಪೇಪರ್ ಎಲ್ಲ ಓದ್ಕೊಂಡು ಫುಲ್ ಪ್ರಿಪೇರ್ ಆಗೇ ಬಂದ್ಬಿಟ್ಟಿರೋರು. ಸೊ ಹಂಗಾಗಿ ಭಯ ಇತ್ತಾ ಇವ್ರದ್ದು? ಮೇಡಮ್ದು ಆಲ್ರೆಡಿ ಮೇಡಮ್ ತುಂಬಾ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಅದಿತಿ ಪ್ರಭುದೇವ ಅಂದ್ರೆ ಎಲ್ಲರೂ ಕೂಡ ಗೊತ್ತು. ಆ ಟೆನ್ಷನ್ ಇತ್ತು ನಿಮಗೆ? ಆ ಟೆನ್ಷನ್ ಇರಲಿಲ್ಲ, ಬಟ್ ಶಿ ಮೇಡ್ ಮಿ ಕಂಫರ್ಟೇಬಲ್. ನಾವು ಫಸ್ಟ್ ಟೈಮ್ ಯಾವಾಗ ಮೀಟ್ ಆದ್ವಿ, ಡೈರೆಕ್ಟರ್ ನಮ್ಮನ್ನು ಪರಿಚಯ ಮಾಡಿಸಿದ್ರು. ಶಿ ಟೋಲ್ಡ್ ಮಿ ದಟ್ ನೋಡಿ ಸಚಿನ್, ನಾವು ಫ್ರೆಂಡ್ಸ್ ಥರ ಈ ಸೆಟಲ್ ಇರೋಣ, ಸೊ ದಟ್ ಔಟ್ಪುಟ್ ವಿಲ್ ಬಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಐ ಡಿಡ್ಂಟ್ ವಾಂಟ್ ಟು ಗಿವ್ ಮೋರ್ ಟೇಕ್ಸ್. ಅಂಡ್ ಆಲ್ಸೋ ಇವ್ರದ್ದು ಅಡ್ವಾಂಟೇಜ್ ಇನ್ನೊಂದೇನಾಯ್ತು ಅಂದ್ರೆ ನಮ್ಮ ಟೀಮಲ್ಲಿ ಎಲ್ಲಾ ದೊಡ್ಡ ಕಲಾವಿದ್ರು, ದೊಡ್ಡ ಟೀಮ್ ಇದೆ, ಎಲ್ರಿಗೂ ಫೇವ್ರೆಟ್. ಈಗ ದೇವರಾಜ್ ಸರ್ ಆಗಿರ್ಬೋದು, ರಂಗಾಯಣರಿಗೂ ಸರ್, ಎಲ್ರಿಗೂ ಚಿಕ್ಕು, ಎಲ್ರಿಗೂ ಫೇವ್ರೆಟ್. ಸೊ ನಿಮಗೆ ಗೊತ್ತು ನಮ್ಮ ಕಲಾವಿದ್ರು ದೇ ಆರ್ ಸೋ ಕೈಂಡ್. ನಮ್ಮ ಕನ್ನಡದ ಕಲಾವಿದ್ರು ತುಂಬಾ ಒಂಥರ ವೆರಿ ಕೈಂಡ್ ಪೀಪಲ್. ಸೊ ಅವರೆಲ್ಲರೂ ಇದ್ದಿದ್ರಿಂದ ಬಹುಶಃ, ಆಮೇಲೆ ಇವ್ರ ಹಸುವು ಜೊತೆಗೆ ಎಲ್ಲರೂ ಒಂದು ಒಳ್ಳೆ ಮನ್ಸುಗಳಿರುವಂಥ ಜನ. ಸೊ ಹಾಗಾಗಿ ಶೂಟಿಂಗ್ ಟೈಮಲ್ಲಿ ನಮಗೆ ಯಾವತ್ತೂ ಆ ಥರದ್ದು ಶಾರ್ಟ್ ಪ್ರಾಬ್ಲಮ್ ಆಯಿತು ಅಥವಾ ಶೂಟಿಂಗ್ ಪ್ರಾಬ್ಲಮ್ ಆಯಿತು. ಆಮೇಲೆ ಪ್ರೊಡ್ಯೂಸರ್ ಸರ್ ಕೂಡ ಪಾಪ ನೀಟಾಗೆಲ್ಲ ಬಂಡವಾಳ ಹಾಕ್ತಿದ್ರು. ಸೊ ಯಾವತ್ತೂ ಮಾತು ಹೇಳಿದೆ ಅಂದರೆ ಹೊಸಬ್ರು ಸಿನಿಮಾ ಅಂದ ತಕ್ಷಣ ಒಂದು ರೀತಿ ಇಂಡಸ್ಟ್ರಿ ಆಗಲಿ ಜನ ನೋಡೋ ರೀತಿನೇ ಸ್ವಲ್ಪ ಚೇಂಜ್ ಇರುತ್ತೆ. ಬಟ್ ಇಲ್ಲಿ ಹೊಸಬ್ರು ತಂಡ ಆದರೂ ಕೂಡ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಕ್ಯಾರೆಕ್ಟರ್ಗಳು ನೋಡ್ತಾ ಇದ್ದಾರೆ ಟೀಸರ್ನಲ್ಲಿ ಅಥವಾ ಮೇಕಿಂಗ್ ವೈಸಲ್ಲಿ ಗೊತ್ತಾಗುತ್ತೆ ಏನು ಸುರಿದಿದ್ದಾರೆ ಅನ್ನೋ ಥರದಲ್ಲಿ. ಸೊ ಆ ಥರದ್ದು ಫೀಲೇ ಇರಲಿಲ್ಲ ಅನ್ಸುತ್ತೆ. ಫ್ರೆಶ್ ಟೀಮ್ ಅಥವಾ ಕಾಂಟೆಂಟ್ ಫ್ರೆಶ್ ಇದೆ, ಬಟ್ ಜನಗಳು ಲೈಕ್ ತುಂಬಾ ಎಕ್ಸ್ಪೀರಿಯನ್ಸ್ ಥರನೇ ಇತ್ತು ಅನ್ಸುತ್ತೆ ಟೀಮ್ ಕಂಪ್ಲೀಟ್ ಇಂದು. ಸೊ ಹಾಗಿದ್ದಿದ್ರಿಂದ ಏನಾಯ್ತು, ನಮ್ಗೆಲ್ಲೂ ಭಯ ಆಗಲಿಲ್ಲ, ಎಲ್ಲೂ ಅಯ್ಯೋ ಹೊಸಬ್ ಏನು ಮಾಡ್ತಿದ್ದಾರೆ ಅನ್ನೋ ಫೀಲಿಂಗ್ ಇರಲಿಲ್ಲ. ಆಮೇಲೆ ಒಂದು ಸಾಂಗಿಗೂ ಕೂಡ ದುಬೈಲಿ ಹೋಗ್ಬಿಟ್ಟು ಶೂಟ್ ಮಾಡೋವಂಥದ್ದು, ಬಿಕಾಸ್ ಅದಕ್ಕೆ ಅಲ್ಲಿ ಸೂಟ್ ಆಗುತ್ತೆ ಅಂತ. ಈಗ ಸನ್ನಿ ಅವ್ರ ಸಾಂಗ್ ಕೂಡ ಬ್ಯೂಟಿಫುಲ್ ಸೆಟ್ ಹಾಕಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ಎಲ್ಲೂ ಈಗ ಅಜ್ನೀಶ್ ಲೋಕನಾಥ್ ಸರ್ ಅಂತ ಅವ್ರನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇಟ್ಕೊಂಡು, ಒಂದು ತಮಿಳ್ ಸರ್ವಣನ್ ಅಂತ ಇಸ್ ಅಮೇಸಿಂಗ್ DOP ಟೆಕ್ನಿಷಿಯನ್. ಸೊ ಅಂಥವ್ರನ್ನೆಲ್ಲ ಕಟ್ಸಿ ಮಾಡಿಸಿದ್ರಿಂದ ಇವರೊಬ್ರು ಹೊಸ ಫೇಸ್ ಬಿಟ್ರೆ, ವಿಚ್ ರಿಯಲಿ ಪೀಪಲ್ ವಾಂಟ್, ಹೊಸತನ ಬೇಕು ಅನ್ಸುತ್ತೆ ಒಂದೊಂದ್ಸಲಿ. ಬಿಟ್ರೆ ಮಿಕ್ಕಿದ್ ಯಾವುದು ಓ ಏನಿದು ಅಂತ ಅನ್ಸೋದೇ ಇಲ್ಲ. ಅಂದ್ರೆ ಆದಿತ್ಯ ಅವರೇ, ಜನ ಯಾರನ್ನ ನೋಡಿ ಸಿನಿಮಾಗೆ ಬರ್ಬೇಕು ಇಲ್ಲಿ? ಈಗ ಅಂದ್ರೆ ಆದಿತ್ಯ ಅವ್ರು ನೋಡಿ ಬರ್ಬೇಕು, ಅಥವಾ ಸಚಿನ್ ಅವ್ರು ನೋಡಿ ಬರ್ಬೇಕು, ಅಥವಾ ಪ್ರೊಡ್ಯೂಸರ್ ನೋಡಿ ಬರ್ಬೇಕು, ಅಥವಾ ಲೈಕ್ ಡೈರೆಕ್ಟರ್ ಅವ್ರ ಕತೆ ಏನಿದೆಯೋ, ಅವ್ರ ಮೇಕಿಂಗ್ ಏನಿದೆಯೋ, ಅಥವಾ ನಿರ್ದೇಶಕರ ಮೇಲೆ ಬಿ ದ ಲೀಸ್ಟ್. ನಾನ್ ಲಾಸ್ಟಿಗೆ ಬರ್ತೀನಿ. ಐ ಥಿಂಕ್ ಕತೆ ಸಚಿನ್ ಅವರು, ನಮ್ಮ ಪ್ರೊಡ್ಯೂಸರ್ ಸರ್, ಇವ್ರಿಗೆಲ್ಲ ಬರ್ಲಿ, ನಾನ್ ಲಾಸ್ಟ್ ಆಕ್ಚುಲಿ ಸಿನಿಮಾಗೆ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಹೊಸ ನಿರ್ಮಾಪಕರು, ಹೊಸ ಹೀರೋ. ಒಳ್ಳೇದಾಗಬೇಕು. ಮುದ್ದ ಕಾಣಿಸ್ತೀರಿ ತಾವು ಅಂದ್ರೆ ಹಳ್ಳಿ ಹುಡುಗಿನ ಹೇಗೆ? ಇವರೇನೋ ಟೋಕನ್ ಹಾಕೊಳ್ಳೋದೆಲ್ಲ ನೋಡಿದ್ರೆ ಬಸ್ಸಲ್ಲಿ, ಅಥವಾ ಇಲ್ಲೊಂದ್ ಕಡೆ ರೋಸ್ ಕೊಡೋದು ಸಮಥಿಂಗ್ ಏನೋ ಒಂದು ಸೀನ್ ಇತ್ತು. ನಾರ್ಮಲ್ ಅದಿತಿ ಹೇಗೆ ನಾರ್ಮಲ್ ಒಬ್ಬ ಮಿಡಲ್ ಕ್ಲಾಸ್ ಹುಡುಗಿ ತರ, ಆ ಥರದೊಂದು. ಚಾಂಪಿಯನ್ ಸಪೋರ್ಟ್ ನೀವಾ? ಇವರಿಗೋಸ್ಕರ ತಾವು ಚಾಂಪಿಯನ್ ಆಗೋದೇ ಹೇಗೆ? ಆ ಥರ ಏನಿಲ್ಲ. ಆ್ಯಕ್ಚುಲಿ ನನ್ನ ಕನಸಿರುತ್ತೆ ಒಂದು
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಾಧನೆ ಮಾಡಬೇಕಂತ ತಂದೆ ತಾಯಿಗೆ ಒಂದು ಶುಡ್ ಮೇಕ್ ದೆಮ್ ಪ್ರೌಡ್. ಸೊ ಆ ನಿಟ್ಟಲ್ಲಿ ನಾನು ಪ್ರಿಪ್ರೇಷನ್ ಮಾಡ್ತಾ ಇರ್ತೀನಿ. ಸೊ ಇನ್ಫ್ಯಾಚುಯೇಟ್ ಅದು ಗುಲಾಬ್ ಜಾಮೂನ್ ಸೊ ಇದೊಂದು ಪಾರ್ಟ್ ಆಫ್ ದಿ ಸ್ಟೋರಿ. ಅಂಡರ್ವರ್ಲ್ಡ್ ಏನೋ ಇದೆಯಾ ಅಂದ್ರೆ ನಾನು ಮೇ ಬಿ ಒಂದು ಕೆಲವೊಂದು ಟೆಕ್ಸ್ಟ್ಗಳು ನೋಡ್ತಾ ಇದ್ದೆ. ಅಂದ್ರೆ ಸ್ಟೋರಿ ಹೇಗೆ ಲೈಕ್ ನನ್ನ ಕ್ಯೂರಿಯಾಸಿಟಿ ಅಂದ್ರೆ ನೀವು ಕತೆ ಬಿಟ್ಕೊಡ್ಬೇಡಿ, ಅಂದ್ರೆ ಜನ ಯಾಕೆ ಬಂದು ಥಿಯೇಟರ್ ನೋಡಬೇಕು ಸಿನಿಮಾನ? ಚಾಂಪಿಯನ್ ಸಿನಿಮಾ ತುಂಬ ಅದ್ಭುತವಾಗಿ ಮೇಕಿಂಗ್ ಇದೆ, ಅದು ಟೀಸರ್ ಆಗಲಿ, ನಿಮ್ಮ ಹಾಡುಗಳಾಗಲಿ, ಪ್ರಮೋಷನ್ಸ್ ಆಗಲಿ ತುಂಬ ಚೆನ್ನಾಗಿದೆ, ದರ್ ಇಸ್ ನೋ ಡೌಟ್ ಅದರಲ್ಲಿ. ಅದ್ರ ನಡುವೆನೂ ಕೂಡ ಜನ ಥಿಯೇಟರ್ ಬಂದು ಯಾಕೆ ನೋಡ್ಬೇಕು ಸಿನಿಮಾನ? ಒಂದು ಒಳ್ಳೆ ಇನ್ಸ್ಪಿರೇಷನ್ ಇದೆ ಈ ಸಿನಿಮಾದಿಂದ ಫಾರ್ ಸ್ಪೆಷಲಿ ಯೂತ್ಗೆ. ಒಬ್ಬ ಹಳ್ಳಿಯಿಂದ ಹುಡುಗ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು, ಒಂದು ಪರಿಶ್ರಮ ಇಟ್ಕೊಂಡು, ಒಂದು ಪ್ರಾಪರ್ ಡಿಸಿಪ್ಲಿನ್ ಇಟ್ಕೊಂಡು. ಸೊ ಆ ಜರ್ನಿ ಇದೆ, ಆ ಜರ್ನಿ ಜೊತೆ ತಂದೆ ತಾಯಿ ತನ್ನ ಮಗನ ಯಾವ ಮಟ್ಟಕ್ಕೆ ನೋಡೋಕ್ಕೆ ಇಷ್ಟಪಡ್ತಾರೆ ಆ ಜರ್ನಿ. ಸೊ ಆ ಜರ್ನಿ ಜೊತೆ ಒಬ್ಬ ಗುರು ಶಿಷ್ಯನಿಗೆ ಯಾವ ಥರ ಟ್ರೈನ್ ಮಾಡಿ ಆ ಡ್ರೀಮ್ನ ಫುಲ್ಫಿಲ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಲವ್ ಸ್ಟೋರಿ, ಫ್ರೆಂಡ್ಶಿಪ್ಪು, ಆ ಫ್ರೆಂಡ್ಶಿಪ್ಪಲ್ಲಿರೋ ಒಂದು ಸ್ಟ್ರಾಂಗ್ ಬಾಂಡಿಂಗು. ಸೊ ಅದ್ರ ಮಧ್ಯೆ ಒಂದು ಕ್ಯೂಟ್ ಲವ್ ಸ್ಟೋರಿ ವಿಚ್ ಇಸ್ ಅ ಪಾರ್ಟ್ ಆಫ್ ಎವ್ರಿ ಪರ್ಸನ್ಸ್ ಲೈಫಲ್ಲಿ ನಡೀತಕ್ಕಂಥ ಒಂದು ಕಥೆ. ಓಕೆ, ಆರ್ಮಿಗೆ ರೆಡಿ ಆಗ್ತಿದ್ರಿ, ಸ್ಪೋರ್ಟ್ಸ್ ಪರ್ಸನ್ ತಾವು, ನಿಜ ಅದು ನಿಮಗೆ ಫೈಟಿಂಗ್ ಎಲ್ಲ ಯೂಸ್ ಆಗಿರುತ್ತೆ, ದರ್ ಇಸ್ ನೋ ಡೌಟ್ ಅದರಲ್ಲಿ. ಈ ಡ್ಯಾನ್ಸಿಗೆ ಎಲ್ಲ ಹೇಗೆ ಎಕ್ಸ್ಪ್ರೆಷನ್ಸ್ ಎಲ್ಲ ಅಂದ್ರೆ ಕ್ಲಾಸಿಗೆ ಹೋಗಿ ಬಂದಿದ್ದೀರಾ ಅಥವಾ ಮೇಡಮ್ ನೋಡಿದ ತಕ್ಷಣ ಸ್ಪಾಟಲ್ಲಿ ನಿಮಗೆ ಅದು ಆಟೋಮೆಟಿಕ್ ಬರ್ತೈತೆ ಹೇಗೆ? ಈಗ ನಾನು ನಂಬ್ಕೊಂಡು ಒಬ್ಬರು ಬಂಡವಾಳ ಹಾಕ್ತಿರ್ಬೇಕಾದಾಗ ಪ್ರತಿಯೊಂದು ವಿಷಯದಲ್ಲಿ ಸಿನಿಮಾ ರಂಗಕ್ಕೆ ಬರಬೇಕಂದ್ರೆ ಯು ಶುಡ್ ಬಿ ಗುಡ್ ಅಟ್ ಎವ್ರಿಥಿಂಗ್, ನಾಟ್ ಓನ್ಲಿ ಆ್ಯಕ್ಟಿಂಗ್, ಡಾನ್ಸ್, ಆ್ಯಕ್ಷನ್, ಇನ್ ಆಲ್ ದ ಆಸ್ಪೆಕ್ಟ್ಸ್. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಪರ್ಸ್ನಲಿ ಆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಐ ವರ್ಕ್ಡ್ ಹಾರ್ಡ್ ಸೊ ದ್ಯಾಟ್ ಸೆಟಲ್ ಹೋದಾಗ ನನ್ನಿಂದ ಬೇರೆಯವ್ರಿಗೆಲ್ಲ ತೊಂದರೆ ಆಗಬಾರ್ದು. ಸೊ ಪ್ರಿಪ್ರೇಷನ್ ಮಾಡಿದೆ. ಅದೇ ರೀತಿ ನಮಗೆ ಡಾನ್ಸ್ ಎಲ್ಲ ನಾನು ಎಷ್ಟೋ ಒಂದು ಮೆಟ್ಟಿಗೆ ಡಾನ್ಸ್ ಮಾಡಿದ್ದೀನಿ ಬಿಕಾಸ್ ಆಫ್ ಆಲ್ ಮೈ ತ್ರೀ ಮಾಸ್ಟರ್ಸ್. ನ್ಯೂ ಕಮರ್, ಅದ್ರ ನಡುವೆನೂ ಕೂಡ ಒಂದೊಂದು ಫ್ರೇಮಲ್ಲಿ ಕೂಡ ಸ್ಟೈಲಿಶ್ ಆಗಿ ಕಾಣ್ತೀರಿ, ಸಖತ್ ಮಾಸ್ ಲುಕ್ಕಲ್ಲಿ ಕಾಣ್ತೀರಿ, ಎಕ್ಸ್ಪ್ರೆಷನ್ಸ್ ಆಗಲಿ, ಅದು ಮೇಕಿಂಗ್ ವೈಸ್ ದರ್ ಇಸ್ ನೋ ಡೌಟ್ ಅದರಲ್ಲಿ. ಬಟ್ ಡೌಡವ ಇದೆಯಾ ಸ್ಟಿಲ್? ಅವ್ನು ಭಯ ಇರುತ್ತಲ್ಲ ಯೂಶ್ವಲಿ ಫಸ್ಟ್ ಸಿನಿಮಾ, ನೀವು ಎಷ್ಟೇ ಅದ್ಭುತವಾಗಿ ಮಾಡಿದ್ರು ಕೂಡ ಜನ ಹೇಗೆ ಎಕ್ಸೆಪ್ಟ್ ಮಾಡ್ಕೋತಾರೆ? ಆಮೇಲೆ ನೀವು ಇಲ್ಲಿ ಪಳಗದಂಥವ್ರಲ್ಲ, ಅಂದರೆ ನೀವು ನಾರ್ತಿಂದ ಬಂದು ಏನೋ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಪ್ರಯತ್ನ ಕೈ ಹಾಕಿದ್ರಿ, ಆ ಥರದ ಟೆನ್ಷನ್ಸ್ ಇದೆಯಾ ಸಚಿನ್ ಅವರಿಗೆ? ಟೆನ್ಷನ್ಸ್ ಇದೆ ಆ್ಯಕ್ಚುಲಿ, ಯಾಕಂದರೆ ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ, ನ್ಯೂ ಕಮರ್ಸ್ ಫಸ್ಟ್ ಆಫ್ ಆಲ್. ಇವಾಗ ನೋಡ್ತಕ್ಕಂಥ ಜನಗಳ ಮೈಂಡ್ ಸೆಟ್ಟು ಸಿನಿಮಾ ರೇಂಜ್ ತುಂಬ ದೊಡ್ಡದಾಗಿದೆ. ಸೊ ಆ ರೇಂಜಿಗೆ ಸಿನಿಮಾ ಮಾಡಬೇಕಂತ ನನ್ನ ಫ್ರೆಂಡೂ ಯಾವುದರಲ್ಲೂ ಕೊರತೆ ಮಾಡಲಿಲ್ಲ. ಸೊ ಪ್ರತಿಯೊಂದು ವಿಚಾರದಲ್ಲಿ ಪ್ರಮೋಷನ್ ಆಗಿರ್ಬೋದು, ಸಿನಿಮಾದಲ್ಲಿ ಮೇಕಿಂಗ್ ಆಗಿರ್ಬೋದು, ದಟ್ ಈಸ್ ದ ರೀಸನ್ ದ ಔಟ್ಪುಟ್ ಆ ಥರ ಇದೆ. ಐ ಥಿಂಕ್ ಮೋಸ್ಟ್ ಹ್ಯಾಪನಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಅಜನೀಶ್ ಇತ್ತೀಚಿನ ದಿನಗಳಲ್ಲಿ. ಐ ಥಿಂಕ್ ಅದೊಂದು ಖುಷಿ ಅನ್ಸುತ್ತೆ, ಹೀರೋಯಿನ್ಗೂ ಖುಷಿ ಅನ್ಸುತ್ತೆ ಅಲ್ವಾ? ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಅಂದ ತಕ್ಷಣ ಅದು ಕೆಲವೊಂದು ಹ್ಯಾಪನಿಂಗ್ ಪ್ರೊಡ್ಯೂಸರ್ ಅಲ್ಲ ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕಿದಾಗ ನಿಮಗೂ ಖುಷಿ ಅನ್ಸುತ್ತೆ. ಹೌದು, ಒಳ್ಳೆ ಹಾಡುಗಳು ಸಾಂಗ್ಸ್ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಇನ್ವಿಟೇಷನ್ ತರ ಒಂದು ಸಿನಿಮಾಗೆ. ಸೊ ಅದು ಚೆನ್ನಾಗಿರ್ಬೇಕು ಮೈನ್. ಆಮೇಲೆ ನಮಗೆ ಈಗ ಒಂದು ಡ್ಯಾನ್ಸ್ ಮಾಡೋದಕ್ಕೂ ಒಂದೊಳ್ಳೆ ಕಾಸ್ಟ್ಯೂಮ್ ಹಾಕೊಳ್ಳೋದಕ್ಕೂ ಅವಕಾಶ ಸಿಗೋದೇ ಎಸ್ಪೆಷಲಿ ಸಾಂಗ್ಗಳಲ್ಲಿ. ಸೊ ಒಳ್ಳೆ ಸಾಂಗ್ ಸಿಕ್ಕಾಗ ಒಂಥರ ಖುಷಿ ಆಗುತ್ತೆ ಆರ್ಟಿಸ್ಟ್ಗಳಿಗೆ, ಓಕೆ ನಮ್ಮನ್ನ ನಾವು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೋಬಹುದು ಅಂತ. ಆ ವಿಚಾರದಲ್ಲಿ ಆಕ್ಚುಲಿ ನಮಗೆ 3 ಕೊರಿಯೋಗ್ರಾಫರ್ಸ್ ತುಂಬಾ ಒಳ್ಳೆಯವರು ಸಿಕ್ತಿರು. ಮುರಳಿ ಮಾಸ್ಟರ್, ಧನು ಮಾಸ್ಟರ್, ಆಮೇಲೆ ಇಮ್ರಾನ್ ಮಾಸ್ಟರ್. ಫೋಕ್ ಸ್ಟೈಲ್ ಒಂದು ಹಾಡಿದೆ, ಅದು ಮುರಳಿ ಮಾಸ್ಟರ್ ಮಾಡಿರೋದು 100 ಕೋಟಿ ಆಸ್ತಿ ದೋಸ್ತಾವ್ನೆ. ಆಮೇಲೆ ಸನಿ ಲಿಯೋನಿ ಅವರ ಜೊತೆ ಸಾಂಗ್ ಇರೋದು ಅದು ನಮ್ಮ ಇಮ್ರಾನ್ ಮಾಸ್ಟರ್ ಮಾಡಿರೋದು. ದುಬೈ ಸಾಂಗ್ ಧನು ಮಾಸ್ಟರ್. ಸೊ ಆಲ್ ದ 3 ಮಾಸ್ಟರ್ಸ್ ಹ್ಯಾವ್ ವರ್ಕ್ಡ್ ವೆರಿ ಹಾರ್ಡ್ ಆನ್ ಮೀ, ಯಾಕಂದ್ರೆ ನನಗೆ ಐ ಆಮ್ ಅ ನಾನ್ ಡಾನ್ಸರ್. ಡಿಫ್ರೆಂಟ್ ಮಾಡಿಕೊಟ್ರು ನಮಗೆ, ಅದೊಂದು ಬೇರೆ ಬೇರೆ ವೆರೈಟಿ ಸಿಕ್ತು ನಿಮಗೆ. ಎಸ್ ಸನ್ನಿ ಜೊತೆ ಡ್ಯಾನ್ಸ್ ಸಂದರ್ಭದಲ್ಲಿ ಎಲ್ಲರೂ ನಮಗೂ ಒಂದು ಸ್ಟೆಪ್ಸ್ ಕೊಡಿ, ನಾವು ಒಂದು ಸೀನಲ್ಲಿ ಕಾಣಿಸ್ಕೋತೀವಿ ಅಂತ ಸಿಕ್ಕಾಪಟ್ಟೆ ನಿಮಗೆ ಪ್ರೆಷರ್ ಇತ್ತಂತೆ, ನಿಜನಾ ಪ್ರೊಡ್ಯೂಸರ್? ಗೊತ್ತಿಲ್ಲ, ಚಿಕನ್ ಅವರು ಕೂಡ ಲಾಸ್ಟ್ ಟೈಮ್ ಸಿಕ್ಕಿದಾಗ ಹೇಳ್ತಾ ಇದ್ರು, ಸೊ ನಾನು ಕೂಡ ಚಾಂಪಿಯನ್ ಆಕ್ಟ್ ಮಾಡಿದ್ದೀನಿ, ಜೊತೆಗೆ ಚಿಕ್ಕವರಿಗೆ ಸನ್ನಿ ಜೊತೆ ಆಕ್ಟ್ ಮಾಡೋ ಅವಕಾಶ ಸಿಕ್ತು ಅಂದ್ರೆ ಲೈಫ್ ಅಂತಲ್ಲ ಒಂದು ಲುಕ್ ಕೊಟ್ಟರು ನನಗೆ ಅವರು. ಸೊ ಹಂಗೆ ನಿಮ್ಗೆ ಏನಾದ್ರು ಪ್ರೆಷರ್ ಬಿಲ್ಡ್ ಆಗಿತ್ತು, ನೀವು ಡ್ಯಾನ್ಸ್ ಮಾಡಬೇಕಾಗಿತ್ತು ಅದ್ರಲ್ಲಿ ಹೇಗೆ? ಏನಿಲ್ಲ, ಹಾಗೇನಿಲ್ಲ, ಏನಿಲ್ಲ, ನನಗೆ ಆ ಥರ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ನನಗೆ ಟೈಮ್ ತುಂಬ ಕಡಿಮೆ ಇತ್ತು, ಕೋವಿಡ್ ಟೈಮು, ಕಂಪ್ಲೀಟ್ ಆಗಿ ಶೂಟ್ ಮುಗಿಸ್ಬೇಕಾಗಿತ್ತು, ನನಗೆ ಆ ಟೆನ್ಷನ್ ಇತ್ತು. ಹೀಗಾಗಿ ಯಾರಿಗೂ ಅವಕಾಶ ಸಿಗಲಿಲ್ಲ ಅಲ್ಲಿ. ಬಟ್ ಜನರು ತುಂಬ ಕಡಿಮೆ ಇದ್ರು ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ. ಚಿಕ್ಕಣ್ಣ ಅವರು ಒಬ್ಬರಿಗೆ ಅವಕಾಶ ಸಿಕ್ತು, ಅವರು ತುಂಬ ಎಂಜಾಯ್ ಮಾಡಿದರು, ಮತ್ತು ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅದು ಅವ್ರದ್ದು ಕೂಡ. ಅದರಲ್ಲಿ ತುಂಬ ಒಂದೇನೋ ಕ್ಯೂಟ್ ಕಾಮಿಡಿ ಎಲ್ಲ ಇದೆ ಅದರಲ್ಲಿ, ಆ ಸಾಂಗಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹೇಗೆ ಫಸ್ಟ್ ಸಿನಿಮಾ ಇಷ್ಟೊಂದು ಕಾನ್ಫಿಡೆಂಟ್ ಜೊತೆಗೆ ಇಷ್ಟೊಂದು ಪ್ರಾಮಿಸಿಂಗ್ ಆಗಿರೋ ಸಿನಿಮಾ ತಾವು ಮಾಡಿದ್ದೀರಿ ಅಂದರೆ ನಾನು ಕಂಡ ಹಾಗೆ ಕಾಂಟೆಂಟ್ ಏನು ಡಿಜಿಟಲ್ ಮೀಡಿಯಾದಲ್ಲಿ ಹೇಗೆ ಡಿಸ್ಟ್ರಿಬ್ಯೂಷನ್ ವೈಸ್ ಆಗಲಿ ಅಥವಾ ಥಿಯೇಟ್ರ್ ವಿಚಾರಗಳಾಗಲಿ, ಯಾಕಂದರೆ ಈ ಕಾಂಪಿಟೇಷನ್ ನಿಮ್ಗೆ ಯಾರೂ ಇಲ್ಲ, ನಿಮ್ಮ ಪಕ್ಕದ ನಿಮ್ಮ ಸಿನಿಮಾ ನಟಿನೇ ನಿಮಗೆ ಕಾಂಪಿಟೇಷನ್ ಇದ್ದಾರೆ ಇವತ್ತು. ಈಗ ಸಿನಿಮಾದಲ್ಲಿ ಇವರು ತೋತಾಪುರಿ ಸಿನಿಮಾ ನೋಡಬೇಕಾ ಒಂದು ಸ್ಕ್ರೀನಲ್ಲಿ ಅಥವಾ ಚಾಂಪಿಯನ್ ಸಿನಿಮಾ ನೋಡಬೇಕಾ? ಸೊ ಆ ಥರದ ಕಾಂಪಿಟೇಷನ್ ಇರೋ ಈ ಕಾಲಘಟ್ಟದಲ್ಲಿ ಪ್ರೊಡ್ಯೂಸರ್ ಹೇಗೆ ಇದನ್ನು ಜನಗಳನ್ನ ಅವ್ರಿಗೆ ತಲುಪಿಸೋದಾಗಲಿ, ಜನ ಥಿಯೇಟರ್ ಬಂದು ನೋಡೋದಾಗಲಿ ಹೇಗೆ ಒಂದು ಫುಲ್ ಸ್ವಿಂಗಲ್ಲಿ ನಡೀತಾ ಇದೆ ಹೇಗೆ ಅಂತ?
ಅಲ್ಲ ಫುಲ್ ನೀವು ಹೇಳಿದಾಗೆ ಫುಲ್ ಸ್ವಿಂಗಾಗೆ ನಡೀತಾ ಇದೆ. ಪ್ರಮೋಷನಲ್ಲಿ ಯಾವುದೂ ಕಮ್ಮಿ ಮಾಡ್ತಾ ಇಲ್ಲ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೆಚ್ಚೇ ಮಾಡ್ತಾ ಇದ್ದೀವಿ ನಾವು. ಯಾಕಂದರೆ ಈ ಕಾಲದಲ್ಲಿ ಕಾಂಪಿಟೇಷನ್ ತುಂಬ ಇದೆ, ಬಟ್ ಕಾಂಪಿಟೇಷನ್ ಅನ್ನೋಕ್ಕಿಂತ ಯಾವ ಸಿನಿಮಾ ಚೆನ್ನಾಗಿದೆ ಅದನ್ನು ಜನ ಖಂಡಿತ ನೋಡ್ತಾರೆ. ರೀಸೆಂಟ್ಲಿ ಇವಾಗ ಕಾಂತಾರ ಅನ್ನೋಂಥ ಸಿನಿಮಾ ತುಂಬ ಚೆನ್ನಾಗಿ ಓಡ್ತಾ ಇದೆ, ಅದು ಜನಗಳಿಗೆ ಇಷ್ಟ ಆಗಿದೆ. ನಮಗೊಂದು ಏನು ಫೀಲಿಂಗ್ ಇದೆ ಅಂತಂದರೆ ನಮ್ಮ ಸಿನಿಮಾನೂ ಬರ್ತಾ ಇದೆ, ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿದ್ದೀವಿ. ಜನ ನಮ್ಮ ಸಿನಿಮಾ ನೋಡಿದ ಮೇಲೆ 100% ಜನ ಇಷ್ಟಪಡ್ತಾರೆ, ಮತ್ತು ಬೇರೆ ಜನಗಳಿಗೂ ಹೇಳ್ತಾರೆ ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ, ಚಾಂಪಿಯನ್ ಸಿನಿಮಾ ನೋಡಿ ಅಂತೇಳಿ. ಆ್ಯಕ್ಚುಲಿ ಪ್ರಮೋಷನ್ ಇದೆ, ಫಸ್ಟ್ ಡೇ ಫಸ್ಟ್ ಶೋ ಆದಮೇಲೆ ಏನು ಜನ ಮೌತ್ ಟು ಮೌತ್ ರೆಕಮೆಂಡ್ ಮಾಡ್ತಾರೆ, ಆ್ಯಕ್ಚುಲಿ ಅದೇ ಸತ್ಯ. ಅಲ್ಲಿಂದ ಸಿನಿಮಾ ಬೆಳೆಯೋದು, ಹಿಟ್ ಆಗೋದು ಅಲ್ಲಿಂದ. ಯಾಕಂದರೆ ನಾವು ಎಷ್ಟೇ ದುಡ್ಡು ಖರ್ಚು ಮಾಡಿ ಪ್ರಮೋಷನ್ ಮಾಡಿದ್ರು ಇದು ಜಸ್ಟ್ ಫಾರ್ ಜನಗಳನ್ನು ಥಿಯೇಟ್ರಿಗೆ ಕರೆಸುವಂಥ ಕೆಲಸ ಅಷ್ಟೇ. ಥಿಯೇಟ್ರಿಗೆ ಬಂದಾದ ಮೇಲೆ ಸಿನಿಮಾ ಹೆಂಗಿದೆ ಅನ್ನೋದು ಅದು ಇಂಪಾರ್ಟೆಂಟ್. ಕಾನ್ಫಿಡೆಂಟ್ 100% ನಾವು ಕಾನ್ಫಿಡೆಂಟ್ ಇದ್ದೀವಿ. ಟೀಮ್ ಅಷ್ಟು ಚೆನ್ನಾಗಿದೆ. ಟೀಮ್ ಚೆನ್ನಾಗಿದೆ, ಕಾಂಟೆಂಟ್ ಮೇಲೆ ಕೂಡ ಅಷ್ಟೇ ಪ್ರಾಮಿಸಿಂಗ್ ಆಗಿರೋದ್ರಿಂದಾಗಿ. ಹೌದು, ಯಾಕಂದರೆ ನಮ್ಮದು ಸಿನಿಮಾ ಸ್ಟಾರ್ಟಿಂದ ಎಂಡ್ವರೆಗೂ ಜನಗಳಿಗೆ ಎಲ್ಲಿಯೂ 1% ಬೋರ್ ಆಗಲ್ಲ. ಎಂಜಾಯ್ ಮಾಡ್ತಾ 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 ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಇಂಟರ್ವ್ಯೂಲ್ ಆದಮೇಲೆ ಬೇಗ ಒಳಗಡೆ ಬರಬೇಕು ಆ ರೀತಿ ಫೀಲ್ ಇರುತ್ತೆ. ಇಂಟರ್ವ್ಯೂಲ್ ಒಂದು ಚೆನ್ನಾಗಿರೋ ಫೈಟು, ಅಲ್ಲಿ ಹೀರೋಯಿನ್ಗೆ ಹೀರೋ ಭೇಟಿ ಆಗ್ತಾರೆ, ಅದೊಂದು ಏನೋ ಒಂಥರ ಸರ್ಪ್ರೈಸ್, ಬೇಗ ಬಂದು ಮುಂದೆ ಏನಾಗುತ್ತೆ ನೋಡಬೇಕು ಅನ್ನೋಂಥ ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ಲಾಸ್ಟ್ವರೆಗೂ ಸಿನಿಮಾ ಲಾಸ್ಟಿಗೆ ಒಂದು ಕ್ಯೂರಿಯಾಸಿಟಿ ಹೇಗಿರುತ್ತೆ ಅಂದರೆ ಸಿನಿಮಾ ಮುಗಿತಪ್ಪ ಅಂತ ಅನ್ಕೋತಾರೆ, ಮತ್ತೆ ಕಂಟಿನ್ಯೂ ಇರುತ್ತೆ ಸಿನಿಮಾ. ಐ ಥಿಂಕ್ ಅದಿತಿ ಅವ್ರು ಬೆಸ್ಟ್ ಇದಕ್ಕೆ ಆನ್ಸರ್ ಕೊಡ್ತಾರೆ ಅನ್ಸುತ್ತೆ. ತಾವು ಎಲ್ಲ ಸಿನಿಮಾ ಭಾಷೆಗಳು ನೋಡ್ತಾ ಇರ್ತೀರಿ, ಅದ್ರ ಬಗ್ಗೆ ಓದ್ತಾ ಇರ್ತೀರಿ, ನಮ್ಮ ಎಲ್ರಿಗಿಂತ ಜಾಸ್ತಿ ನೀವೇ ಅದ್ರ ಬಗ್ಗೆ ತುಂಬ ನಾಲೆಜ್ ಇರೋದು ನಿಮಗೆ. ಐ ಥಿಂಕ್ ಈ ಥರದೊಂದು ಸ್ಟೋರಿ ಲೈನ್ ಏನಿದೆಯೋ ಐ ಥಿಂಕ್ ವೆರಿ ಅಪರೂಪ ಅನ್ಸುತ್ತಲ್ವ ಕನ್ನಡದಲ್ಲಿ. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಕೆಲವೊಂದು ಈಗ ಗುರು ಶಿಷ್ಯರು ಬಂತು, ತುಂಬ ಅದ್ಭುತವಾಗಿ ಹೋಗ್ತದೆ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಆಗಿ, ಅಥವಾ ಈ ಸ್ಪೋರ್ಟ್ಸ್ ಆಗಲಿ ಅಥವಾ ಅಥ್ಲೆಟಿಕ್ಸ್ ಸಂಬಂಧಪಟ್ಟ ಹಾಗೆ. ಐ ಥಿಂಕ್ ವೆರಿ ರೇರ್ ಅನ್ಸುತ್ತಲ್ವ ಇಂಡಸ್ಟ್ರಿನಲ್ಲಿ ಬರೋ ಕಥೆಗಳು. ಬಾಲಿವುಡಲ್ಲಿ ನೋಡ್ತೀವಿ ನಾವು ಜಾಸ್ತಿ ಯೂಶಲಿ, ಸೊ ಬೇರೆ ಲ್ಯಾಂಗ್ವೇಜಲ್ಲಿ ನೋಡ್ತೀವಿ. ಬಟ್ ಕನ್ನಡದಲ್ಲಿ ಈ ಥರದ ಒಂದು ಸ್ಟೋರಿ ಲೈನ್ ಅದೇ ಇತ್ತೀಚಿನ ದಿನಗಳಲ್ಲಿ ಅಪರೂಪ. ಅದು ನೀವು ಹೇಳ್ದಂಗೆ ಸ್ಪೋರ್ಟ್ಸ್ನ ಬೇಸ್ಡ್ ಆಗಿ ಇಟ್ಕೊಳ್ಳೋದು ಬರೋದು ತುಂಬಾ ಕಡಿಮೆ ತಂಡಗಳು ಅಂತ ಹೇಳ್ಬೋದು. ಅದು ತುಂಬಾ ಮುಖ್ಯ ಆಗುತ್ತೆ ಇದರಲ್ಲಿ. ಅದು ಒಂದು. ಮತ್ತೆ ಈವನ್ ಲವ್ ಸ್ಟೋರಿ ವಿಷಯಕ್ಕೆ ಬಂದರೆ ನಮಗೆ ಯೂಶಲಿ ಈ ಹಳೇ ಹಿಂದಿ ಸಿನಿಮಾಗಳು ಕೆಲವೊಂದೆಲ್ಲ ಲಾಂಗ್ ಡಿಸ್ಟೆನ್ಸ್ ಲವ್ ಸ್ಟೋರೀಸ್ ಅಂದರೆ ತುಂಬ ಮಜಾ ಕೊಡೋದು. ಅಂದರೆ ಈಗ ಒಂದು 80s ಅಲ್ಲೆಲ್ಲ ತುಂಬ ಮಜಾ ಅನ್ಸುತ್ತೆ. ಇವನ್ ನಮ್ಮ ಕನ್ನಡದಲ್ಲೂ ಅದ್ಭುತವಾದ ಸ್ಟೋರಿಗಳಿದೆ. ಈಗಿನ ಕಾಲದಲ್ಲಿ ಆ ಥರದೊಂದು ಲಾಂಗ್ ಡಿಸ್ಟೆನ್ಸ್ ಲವ್ ಸ್ಟೋರಿ ಈ ಸಿನಿಮಾದಲ್ಲಿ ಇಟ್ಸ್ ನಾಟ್ ನಾರ್ಮಲ್ ಲವ್ ಸ್ಟೋರಿ. ಓಕೆ, ಇಬ್ರು ಹುಡುಗಿ ಸಿಗ್ತಾರೆ, ಅವಳು ನೋಡಿದ ತಕ್ಷಣ ಇಷ್ಟಪಡ್ತಾನೆ, ಅವಳು ಆ ಥರದ್ದು ಇಲ್ಲ ಲವ್ ಸ್ಟೋರಿ ಇದರಲ್ಲಿ. ಸೊ ಅದನ್ನು ತುಂಬ ಹೈಲೈಟ್ ಆಗುತ್ತೆ. ಇದು ತುಂಬ ಚಿಕ್ಕ ಎಳೆ ಆದ್ರೂ ಸಿನಿಮಾದಲ್ಲಿ ಅದನ್ನು ಬ್ಯೂಟಿಫುಲ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ಪಾತ್ರದ ಹೆಸರು ಏನು ಆ್ಯಕ್ಚುಲಿ ಅದಿತಿ ಅವ್ರದ್ದು ಇದರಲ್ಲಿ? ಕೇಳಿ ಚೆನ್ನಾಗಿದೆ. ಹೇಳಿ ಸರ್. ಸಾರಿಕಾ ಅಂತ. ನಿಮ್ಮ ಹೆಸರು? ಸಿದ್ಧಾಂತ್. ಓ, ಅಂದ್ರೆ ಅದಕ್ಕೊಂದು ರೀಸನ್ ಇರುತ್ತಾ ಸಿದ್ಧಾಂತ ಅಂತ ಹೆಸರು ಇಡೋದಕ್ಕೂ ಆ ಸಿನಿಮಾದಲ್ಲಿ ಕತೆಗೆ? ಅಂದ್ರೆ ಸಿದ್ಧಾಂತಗಳನ್ನ ಜಾಸ್ತಿ ಫಾಲೋ ಮಾಡೋದು ಆ ತರದ್ ಬಹುಶಃ ಅವರ ಒಂದು ಕ್ಯಾರೆಕ್ಟರ್ ಇದೆ ಆ ಸಿನಿಮಾದಲ್ಲಿ. ಒಳ್ಳೆ ಹೆಸರು ಬೇಕಿತ್ತು ಆ ಕ್ಯಾರೆಕ್ಟರ್ಗೆ. ಸೊ ಸೂಟು ಆಗುತ್ತೆ. ಆ ಹೆಸರು ಆಕ್ಚುಲಿ ಇಡೋದಕ್ಕೆ ಕಾರಣ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಮಗನ ಹೆಸರು ಅದು ಸಿದ್ಧಾಂತ್. ಹಾಗಾಗಿ ಆ ಹೆಸರು ಎಲ್ಲರೂ ಇನಿಷಿಯಲಿ ನಾನು ಆ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾದಾಗ ಆಪ್ಷನ್ಸ್ ಇದ್ದೇ ಇರುತ್ತೆ. ಬಟ್ ನನಗೂ ಸಿದ್ಧಾಂತ್ ಅಂದ್ರೆ ತುಂಬಾ ಇಷ್ಟ, ಅವ್ರ ಮಗ. ಸೊ ಹಾಗಾಗಿ ಆ ವರ್ಡ್ ತುಂಬಾ ಅದನ್ನೇ ಕ್ಯಾರಿ ಮಾಡಿದ್ವಿ ನಾವು ಸಿನಿಮಾದಲ್ಲಿ. ಚಿಕ್ಕಣ್ಣವ್ರು ಏನ್ ಪಾತ್ರ ಮಾಡಿದ್ದಾರೆ ಇದರಲ್ಲಿ? ಇವ್ರ ಫ್ರೆಂಡ್. ನಾನ್ ಚಿಕ್ಕಣ್ಣ ಅವ್ರ ಜೊತೆಗೆ ಯಾವ್ದು ನನ್ಗೆ ಆಕ್ಚುಲಿ ಯಾರೂ ಸಿಗಲ್ಲ ಈ ಸಿನಿಮಾದಲ್ಲಿ. ಸಿಂಗಲ್ ಒಂಥರ ಸಿದ್ಧಾಂತಿಗೆ ಮಾತ್ರ ಸಿಗ್ತದೆ ಅಷ್ಟೇ. ನಂದು ಸಿಂಗಲ್ ಟ್ರ್ಯಾಕ್ ಹೋಗ್ತಾ ಇರುತ್ತೆ. ಸೊ ಮಿಕ್ಕಿದ ಎಲ್ಲಾ ಆರ್ಟಿಸ್ಟ್ಗಳು ಇವ್ರೊಟ್ಟಿಗೆ, ಬಟ್ ನಾನು ಅವ್ರೊಟ್ಟಿಗೆ ಬೇರೆ ಬೇರೆ ಸಿನಿಮಾದಲ್ಲಿ. ನಿಮ್ಮ ಪೇರೆಂಟ್ಸ್ ಪಾತ್ರಗಳು ಅಥವಾ ನಿಮ್ಮ ಮನೆ ಅಥವಾ ನಿಮ್ಮ ಸುತ್ತಮುತ್ತ? ಅವರು ಇವರು ನಮ್ಮ ರಂಗಾಯಣ ರಘು ಸರ್, ಸುಧಾ ಬೆಳವಾಡಿ. ಸೂಪರ್ ಕಾಂಬಿನೇಷನ್. ಸುಧಾ ಬೆಳವಾಡಿ ಮೇಡಮ್ ನಮ್ಮ ತಾಯಿಗೆ ಕರೆಕ್ಟ್ ಆಗಿ ಸೂಟ್ ಆಗ್ತಾರೆ. ರಂಗಾಯಣ ರಘು ಸರ್ ತಂದೆ ಪಾತ್ರ. ಹೀರೋಗೆ ಯಾರು? ಅವಿನಾಶ್ ಸರ್. ಓಕೆ. ಆಮೇಲೆ ಇವರು ನಮ್ಮ ಅರುಣಾ ಬಾಲರಾಜ್. ವಾಹ್, ದೊಡ್ಡ ಒಂದು ಮೋಸ್ಟ್ ಪ್ರಾಮಿಸಿಂಗ್ ಟೀಮ್ ಇದೆ ಅಂತ ಅನ್ಸುತ್ತೆ. ವಾಹ್, ಪ್ರೊಡ್ಯೂಸರ್ಗೆ ಐ ಥಿಂಕ್ ನಿದ್ರೆ ಇಲ್ಲ ಅನ್ಸುತ್ತೆ, ಟೆನ್ಷನ್ಸ್ ಆ ಥರ ಎಲ್ಲ ಇದೆಯಾ? ನೋ ನಥಿಂಗ್. ಅಲ್ಲ, ಟೆನ್ಷನ್ ಅಂತೂ 100% ಇರುತ್ತೆ. ಯಾಕಂದ್ರೆ ಇನ್ನೇನು 5 days 6 days ಅಲ್ಲಿ ನಮ್ಮ ಹಣೆ ಬರ ಗೊತ್ತಾಗುತ್ತೆ. ಹೀಗಾಗಿ ಒಂದು ಟೆನ್ಷನ್ ಇದೆ, ಒಂದು ಖುಷಿನೂ ಇದೆ. ಏನಪ್ಪ ಲೈಫಲ್ಲಿ ಏನೋ ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ಲಿ ಬಂದ್ಬಿಟ್ಟಿದ್ದೀವಿ, ಒಂದು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ, ಅದು ಡೈರೆಕ್ಟರ್ ಇಲ್ಲದೆ. ಒಂದು ಕಡೆಯಿಂದ ಖುಷಿ ಆಗ್ತಾ ಇದೆ, ಇನ್ನೊಂದು ಕಡೆಯಿಂದ ಟೆನ್ಷನ್ ಆಗ್ತಾ ಇದೆ. ಅದು ಸ್ವಾಭಾವಿಕ. ಬಟ್ ಒಂದು ಕಡೆಯಿಂದ ಏನೋ ಕಾನ್ಫಿಡೆನ್ಸ್, ಏನೋ ಗೆಲ್ತೇನೋಪ್ಪ, ಜನ ಏನೋ ಕೈ ಹಿಡಿತಾರೇನೋ, ಎಲ್ಲ ಥರ ಮಿಕ್ಸ್ ಫೀಲಿಂಗ್ಸ್ ಬರ್ತಾ ಇದೆ. ಕರೆಕ್ಟ್. ಅಂದರೆ ನಾವಿಕನ್ ಇಲ್ಲ ಅಂದ್ರೂ ಕೂಡ ದೋಣಿ ದಡ ಸೇರಿದೆ. ಬಟ್ ಅದೀಗ ಈ ಶುಕ್ರವಾರ ಐ ಥಿಂಕ್ ಎಲ್ಲರೂ ಕೂಡ ಅದನ್ನು ನೋಡ್ಬೋದು. ಯಾಕಂದರೆ ಎಷ್ಟೊಂದು ಎಮೋಷನ್ಸ್ ಇದೆ ಸಿನಿಮಾದಲ್ಲಿ. ಅಂದರೆ ಮೇ ಬಿ ಐ ಡೋಂಟ್ ನೋ ಕತೆ ಹೇಗಿದೆ ಅಂತ ಗೊತ್ತಿಲ್ಲ, ಅದರ ನಡುವಿನೂ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಎಮೋಷನ್ಸ್ ಫೀಲಿಂಗ್ಸ್ ಇದೆ. ನಾನು ಆಗಲೇ ಹೇಳಿದಾಗೆ ನಿರ್ದೇಶಕರ ಜೊತೆಲಿಲ್ಲ, ಆಮೇಲೆ ಹೊಸೊಬ್ಬರು ತಂಡ, ಆಮೇಲೆ ಅವರು ಕೂಡ ಯಾರು ಬಂಡವಾಳ ಹಾಕ್ತಾರೆ ಅಂದ ತಕ್ಷಣ ಅವರು ಸುಮ್ಮನೆ ಸಿನಿಮಾ ಮಾಡಲ್ಲ.
ಯಾವುದೇ ನಿರ್ದೇಶಕ ಆಗಲಿ ಯಾರೋ ದುಡ್ಡು ಸುರಿಯೋರು ಇದ್ದಾರೆ ಅಂದ ತಕ್ಷಣ ಮಾಡಲ್ಲ, ಅವ್ರಿಗೊಂದು ಪ್ಯಾಷನೇಟ್ ಇರಬೇಕಾಗತ್ತೆ, ಒಂದು ಪ್ಯಾಷನ್ ಇರಬೇಕಾಗುತ್ತೆ ಸಿನಿಮಾ ಬಗ್ಗೆ. ಸೊ ಅವ್ರ ಕನಸು ನನಸಾಗುತ್ತೆ ಈ ಸಿನಿಮಾ ಮೂಲಕ. ಐ ಥಿಂಕ್ ಪ್ರತಿಯೊಬ್ಬರು ಕೊಡಬೇಕಾದಂಥ ಒಂದು ಗೌರವ ಇದು. ಅಂದ್ರೆ ಒಬ್ಬ ಸಿನಿಮಾ ಮೇಕರಿಗೆ ಅಕ್ಟೋಬರ್ 14th ಜಸ್ಟ್ ವೇಟಿಂಗ್. ಅವರ ಕನಸು ತೆರೆ ಮೇಲೆ ಎಲ್ಲ ಕಡೆ ಕಾಣುತ್ತೆ. ಅವ್ರ ಕನಸನ್ನ ನನಸು ಮಾಡಲಿಕ್ಕೆ ಎಷ್ಟು ಸಾಧ್ಯ ಆಗ್ತಾಯಿದೆ ಅಷ್ಟು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅವ್ರಿಗೆ ಇದು ಜಯ ಸಿಗಲಿ ಅನ್ನೋದೇ ನಮ್ಮದು ಬಯಕೆ, ನಮ್ದು ಆಸೆ, ನಮ್ದೆಲ್ಲ ಪ್ರಯತ್ನ ನೋಡಿ. ಈಗ ಅವರು ನಮ್ಮ ಕ್ಯಾಪ್ಟನ್ ಅವರೇ, ಕ್ಯಾಪ್ಟನ್ ಇಲ್ಲದೆ ನಾವೀಗ ಇಷ್ಟೆಲ್ಲ ಮಾಡಿದ್ದೇವೆ. ಬಟ್ ನಮ್ಮದೊಂದು ಕನಸು ಇದೆ, ನಮ್ಮದೊಂದು ಆಸೆ, ಸಿಂಧೇಶ್ವರಿಗೆ ಇದರಲ್ಲಿ ಜಯ ಸಿಗಬೇಕು, ಅವ್ರ ಕನಸು ನನಸು ಆಗಬೇಕು ಅನ್ನುವಂಥ ಪ್ರಯತ್ನ. ನಾವೊಂದು ಟ್ರಿಬ್ಯೂಟ್ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಈ ಚಾಂಪಿಯನ್ ಮೂಲಕ. ಸೊ ಇಡೀ ಕರ್ನಾಟಕ ಜನತೆ ಕೇಳೋದು ಒಂದೇ ಅಂದರೆ, ನೀವು ಸಿನಿಮಾ ಬಂದು ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ಒಳ್ಳೆ ಕಥೆ ಇದೆ, ಒಂದು ಒಳ್ಳೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ, ಕಂಪ್ಲೀಟ್ ಪ್ಯಾಕೇಜ್ ಇದೆ. ಸೊ ಮೇಕಿಂಗ್ ವೈಸ್ ನೀವು ನೋಡಿದರೆ ಆ್ಯಸ್ ಟೀಸರ್ ಟ್ರೇಲರ್ ಎಲ್ಲ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಯಾವ ವರ್ಗಕ್ಕೆ ಇಷ್ಟ ಆಗುತ್ತೆ? ಪ್ರತಿಯೊಬ್ಬರು ಪೇರೆಂಟ್ಸ್ಗಳು ನೋಡ್ಬೇಕು ಮಕ್ಕಳನ್ನ ಕೂರಿಸ್ಕೊಂಡು. ಅಂದ್ರೆ ಕೇವಲ ಸ್ಪೋರ್ಟ್ಸ್ ಮೇಲೆ ಆಸಕ್ತಿ ಇರೋರಿಗೆ ಮಾತ್ರ ಅಲ್ಲ, ಅಂದ್ರೆ ಎನಿಬಡಿ ಯಾರು ಬೇಕಾದ್ರೂ ಕೂಡ ಈ ಸಿನಿಮಾನ ನೋಡಬಹುದು. ಕಿಡ್ಸಿಂದ ಹಿಡ್ಕೊಂಡು ಎಲ್ಡರ್ಲಿ ಪೀಪಲ್ವರೆಗೂ ಎಲ್ಲರೂ ಈ ಸಿನಿಮಾ ನೋಡ್ಬೋದು. ಕಂಪ್ಲೀಟ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಅಂದರೆ ಔಟ್ ಆ್ಯಂಡ್ ಕಾಮಿಡಿ ಇರ್ಬೋದು. ನನ್ನ ಗೆಸ್ಸಿಂಗ್ಸು ಮ್ಯೂಸಿಕ್ ಅಂತೂ ಅದ್ಭುತವಾಗಿದೆ, ನೋ ಡೌಟ್. ಕತೆ ಹೇಗಿರ್ಬೋದು, ಅದು ಇವರು ಆ್ಯಕ್ಟಿಂಗ್ ಹೇಗೆ ಮಾಡಿರ್ಬೋದು, ಒಂದು ಸಣ್ಣಕ್ಕೆ ಒಂದು ಕುತೂಹಲ ಇದ್ದೇ ಇದೆ. ಸೊ ನೀವೇನು ಹೇಳ್ತೀರಿ ಅದಿತಿ ಅವರು? ಯಾಕಂದರೆ ನೀವು ಪ್ರಾಮಿಸ್ ಮಾಡಬೇಕು ಜನಗಳಿಗೆ. ಇಲ್ಲ, ಡೆಫಿನೆಟ್ಲಿ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ಬೋದು ಈ ಸಿನಿಮಾ. ಆಮೇಲೆ ಪ್ರತಿಯೊಬ್ಬರಿಗೂ ಲೈಫಲ್ಲಿ ಚಾಂಪಿಯನ್ ಆಗಬೇಕು ಅಂತ ಇರುತ್ತೆ. ಅಂದರೆ ಮಂಚಾಗಿ ಹುಟ್ಟಿದ ಮೇಲೆ ಸುಮ್ಮನೆ ಹಾಗೆ ಸತ್ತೋಗ್ಬಿಟ್ರೆ ಏನು ಪ್ರಯೋಜನ ಆಗಲ್ಲ. ಅಟ್ಲೀಸ್ಟ್ ಹುಟ್ಟಿದ್ದೀವಿ, ಏನಾದರೂ ಒಂದು ಚಿಕ್ಕ ಪುಟ್ಟ ಕುರುಹುಗಳನ್ನಾದರೂ ಬಿಟ್ಟು ಹೋಗಬೇಕು. ಸೊ ಆ ರೀತಿಯಾದಂತಹ ಸಂದೇಶ ಇರುವಂತಹ ಸಿನಿಮಾ. ಬಟ್ ಸಂದೇಶನೇ ತೋರಿಸಿಲ್ಲ, ಒಂದು ಬ್ಯೂಟಿಫುಲ್ ಆಗಿ ಯಾವಾಗಲೂ ನಾವು ಒಬ್ಬರು ಸಾಧನೆ ಮಾಡಿರೋ ಒಬ್ಬ ಮನುಷ್ಯನ ಜೀವನನ ನೋಡಿದಾಗ ನಮ್ಗೆ ತುಂಬ ಏನಾದರೂ ಛಲ ಬರುತ್ತೆ, ಸ್ಫೂರ್ತಿ ಬರುತ್ತೆ. ಆ ಥರದ ಒಂದು ಸಿನಿಮಾ. ಅದರೊಟ್ಟಿಗೆ ಒಂದೊಳ್ಳೆ ಸಾಂಗ್ಸ್ ಇದ್ದಾವೆ, ಐಟಮ್ ಸಾಂಗ್ ಕೂಡ ಆ್ಯಡ್ ಮಾಡಿದ್ದಾರೆ, ಫೈಟ್ಸ್ ಇದೆ, ಒಂದು ಲವ್ ಸ್ಟೋರಿ ಇದೆ. ಇದರ ಒಂದು ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ ಹಾಕ್ಬಿಟ್ಟು ಒಂದು ಬ್ಯೂಟಿಫುಲ್ ಆಗಿ ಮಾಡಿದಂಥ ಸಿನಿಮಾ. ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ನಮ್ಮ ಫ್ರೆಶ್ ಕಾಂಟೆಂಟ್ ಥರ ನನಗನ್ಸೋದು ಈ ಸಿನಿಮಾ. ಕನ್ನಡ ಮಾತ್ರ ರಿಲೀಸ್ ಮಾಡ್ತಾರೆ ಪ್ರೊಡ್ಯೂಸರ್, ಅಥವಾ ಬೇರೆ ಲ್ಯಾಂಗ್ವೇಜ್ ಆ ಥರದ್ದು ಏನಾದರೂ? ಕನ್ನಡ ಮತ್ತು ಮರಾಠಿ 2 ಲ್ಯಾಂಗ್ವೇಜಲ್ಲಿ ಇತ್ತು. ಓಕೆ. ಬಟ್ ಸಿಂಧೇಶ್ ಅವರು ಆ ದಿವಸ ಪುಣೆಗೆ ಹೋಗ್ತಾಯಿದ್ರು. ಅವರು ಯಾವ ದಿವಸ ಅವ್ರು ತೀರ್ಕೊಂಡ್ರು ಆ ದಿವಸ ಪುಣೆಗೆ ಹೋಗಲಿಕ್ಕೆ ತಯಾರಾಗ್ತಾಯಿದ್ರು. ಮರಾಠಿಯಲ್ಲಿ ಅಲ್ಲಿ ಒಬ್ಬ ಡೈರೆಕ್ಟರ್ಗೆ ಭೇಟಿ ಆಗಲಿಕ್ಕೆ, ಅಲ್ಲಿ ಅವ್ರ ಮುಖಾಂತರ ಸಿನಿಮಾ ಮಾಡಬೇಕು ಅಂತೇಳಿ ಒಬ್ಬ ರೈಟರ್ ಕೂಡ ಇದ್ದರು. ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಹೋಗ್ತಾಯಿದ್ರು. ಆ ದಿವಸ ಅವ್ರದ್ದು ತೀರೋದ್ರು ಅವರು. ಇಲ್ಲಾಂದರೆ ನಮ್ಮದು ಮರಾಠಿಯಲ್ಲಿ ನಾವು ಶೂಟ್ ಮಾಡ್ತಾಯಿದ್ವಿ ಸಿನಿಮಾ, ಇವಾಗ ಓನ್ಲಿ ಕನ್ನಡದಲ್ಲಿ. ಯಾಕಂದರೆ ಈಗ ಸಿಂಧೇಶ್ ಸರ್ ಇಲ್ಲ. ಸಿನಿಮಾ ಸ್ಕ್ರಿಪ್ಟಿಂಗ್ ಎಲ್ಲ ಮರಾಠಿ ಕಂಪ್ಲೀಟ್ ಆಗಿತ್ತು, ಸಿಂಧೇಶ್ ಸರೇ ಡೈರೆಕ್ಟ್ ಮಾಡಬೇಕಿತ್ತು. ಬಟ್ ಮರಾಠಿಯಲ್ಲಿ ರೈಟರ್ನ ಹೈರ್ ಮಾಡಿದ್ರು. ಸೊ ಪುನಾಗಂತಲೇ ಮೀಟ್ ಆಗೋಕ್ಕೆ ಫೈನಲ್ ಶೆಡ್ಯೂಲ್ ಎಲ್ಲ ಫಿಕ್ಸ್ ಮಾಡೋಕ್ಕೆ ಹೋಗ್ತಾಯಿದ್ರು. ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇತ್ತು. ಯು ವಾಸ್ ಜಸ್ಟ್ ಟೇಕಿಂಗ್ ಶಾರ್ ಅರ್ಲಿ ಮಾರ್ನಿಂಗ್. ಸೊ ಅಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಗಿಡಿನೆಸ್ ಬಂದು ಇನ್ ಬಾತ್ರೂಮಲ್ಲಿ ಹಿ ಕೊಲ್ಯಾಪ್ಸ್ಡ್. ಸೊ ಅವಾಗಿಂದ ಮರಾಠಿ ಕಾನ್ಸೆಪ್ಟ್ ನಾವು ಕೈ ಹಾಕಲಿಲ್ಲ. ಯಾಕಂದರೆ ಇಡೀ ಸಿನಿಮಾ ತಂಡ ಅವರ ಮಿಸ್ ಆದ ನಂತರ ಡೌನ್ ಆಗಿದ್ರಾ ಹೇಗೆ? ಖಂಡಿತ. ಯಾಕಂದ್ರೆ ನಾವು ಹೊಸಬ್ರು, ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಬರ್ತಾ ಇದ್ದೀವಿ, ಸಿನಿಮಾ ಬಗ್ಗೆ ಏನು ಗೊತ್ತಿಲ್ಲ. ಸೊ ನಮಗೆ ಕಂಪ್ಲೀಟ್ ಹೋಲ್ ಆ್ಯಂಡ್ ಸೊ ಆ್ಯಸ್ ಎವ್ರಿಬಡಿ ನೋಸ್ ಹಿ ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಸೊ ಅವರಿಂದನೇ ನಮಗೆಲ್ಲ ಇಷ್ಟೊಂದೆಲ್ಲ ಗೊತ್ತಾಗಿರೋದು. ಸೊ ಹಾಗಾಗಿ ಅವ್ರು ಇಲ್ಲಾಗಿದ್ದಕ್ಕೆ ನಮ್ಗೆ ತುಂಬ ನೋವಿದೆ. ಆಮೇಲೆ ತುಂಬ ಕಷ್ಟಗಳಾಗಿದ್ದಾವೆ. ಯಾಕಂದರೆ ಪ್ರೊಡ್ಯೂಸರ್ ಬೆಳಗಾವಿಲಿರೋದು, ನಾನು ಬೆಂಗಳೂರಲ್ಲಿ ಇರ್ತಿದ್ದೆ. ಸೊ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳೆಲ್ಲ ತುಂಬ ಹೋಲ್ಡ್ ಆಗಿತ್ತು. ಸೊ ಎಡಿಟಿಂಗ್ ಎಲ್ಲ ಲಾಕ್ ಮಾಡಿ ಹೋಗಿದ್ರು. ಬಟ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ತುಂಬ ಕಡೆ ಬ್ಯಾಲೆನ್ಸ್ ಸಿಕ್ಕಿತ್ತು. DI ಆಗಿರ್ಬೋದು, ನಮ್ಮ CG ಶಾರ್ಟ್ಸ್ಗಳು, ಆಮೇಲೆ ಮ್ಯೂಸಿಕ್ RR ಎಲ್ಲ ಕಂಪ್ಲೀಟ್ ಆಗಬೇಕಾಗಿತ್ತು. ಸೊ ಎಲ್ಲ ವಿಚಾರದಲ್ಲಿ ಕಂಪ್ಲೀಟ್ ಆಗೋಷ್ಟು ಒಂದು ಸ್ವಲ್ಪ ಟೈಮ್ ತಗೊಳ್ತು. ಅದರಲ್ಲಿ ಕರೋನಾ 2 years ಬಂದಾಯಿತು. ಸೊ ಹೀಗಾಗಿ ತುಂಬ ಸಮಸ್ಯೆಗಳು ನಾವು ಅನುಭವಿಸಿದ್ದೀವಿ. ಬಟ್ ಅದೇ ಇವಾಗ ಅಲ್ಟಿಮೇಟ್ಲಿ ಅದೆಲ್ಲ ಕ್ಲಿಯರ್ ಆಗಿ ಈ ವಾರ ತೆರೆ ಮೇಲೆ ಬರ್ತಾ ಇದ್ದೀವಿ. ಇನ್ನೇನು 5-6 ದಿನ ಇದೆ ನಮ್ಮ ಸಿನಿಮಾ ರಿಲೀಸ್ ಆಗೋಕ್ಕೆ. ಹೇಗೆ ಅನ್ಸುತ್ತೆ ಹೊರಗಡೆ ನೋಡಿದಾಗ ಪೋಸ್ಟರ್ಸ್ಗಳು, ಈ ಥರದ ಹೋರ್ಡಿಂಗ್ಸ್ಗಳಾಗಲಿ, ಅಥವಾ ಎಲ್ಲೋ ಡಿಜಿಟಲ್ ಮೀಡಿಯಾದಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ, ಪೇಪರ್ಗಳಲ್ಲಿ ಇವರಿಗೆ ಅಭ್ಯಾಸ ಆಗೋಗಿದೆ. ಇವರಿಗೆ ಅಂದರೆ ಅಷ್ಟು ಆರ್ಟಿಕಲ್ ಬರ್ತಾ ಇರುತ್ತೆ, ಇವ್ರ ಫೋಟೋಸ್ ಬರ್ತಾ ಇರುತ್ತೆ. ಸ್ಟಿಲ್ ಆಸ್ ಎ ನ್ಯೂ ಕಮರ್ ಅಷ್ಟು ಪ್ರಾಮಿಸಿಂಗ್ ಆಗಿ ಮಾಡಿದ್ದೀರಿ. ಏನು ಎಕ್ಸೈಟ್ಮೆಂಟ್ ಹೇಗಿದೆ ಹೀರೋ? ಖುಷಿ ಆಗುತ್ತೆ. ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಥರ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಇಷ್ಟು ಅಂದರೆ ಒಂದು ಲೀಡಿಂಗ್ ಅಪಾರ್ಚುನಿಟಿ ನಂಗೆ ಸಿಗುತ್ತೆ ಅಂತ. ಅದೆಲ್ಲ ಥ್ಯಾಂಕ್ಸ್ ನನ್ನ ಫ್ರೆಂಡಿಗೆ. ಯಾಕಂದರೆ ಅವ್ನು ಮನ್ಸು ಮಾಡಿರಲಿಲ್ಲ ಅಂದರೆ ನಾನು ಇವತ್ತು ಈ ತೆರೆ ಮೇಲೆ ಕಾಣಿಸ್ತಾ ಇರಲಿಲ್ಲ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಹೆಮ್. ಸೊ ಖುಷಿ ಆಗುತ್ತೆ ತುಂಬ ಎಲ್ಲ ಕಡೆ ಪೋಸ್ಟ್ಗಳಲ್ಲಿ ನೋಡಿದಾಗ. ಬಟ್ ಅದರ ಜೊತೆ ತುಂಬ ಸ್ಟ್ರೆಸ್ಸು ಇದೆ. ಯಾಕಂದರೆ
ಜನ ಥಿಯೇಟ್ರಿಗೆ ಬಂದು ರಿಸೀವ್ ಯಾವ ಥರ ಮಾಡ್ತಾರೆ. ಯಾಕಂದರೆ ನಾವು ಇದೊಂದು 5 years ಜರ್ನಿ ವಿದಿನ್ ಇವಾಗ ಸಿನಿಮಾ ಮಾಡೋ ಸ್ಪೀಡ್ ನೋಡಿದ್ರೆ 6 months 1 year ಒಂದು ಸಿನಿಮಾ ಬಂದು ಇದಾಗುತ್ತೆ. ಬಟ್ ಈ ಜರ್ನಿ ತುಂಬ ಲಾಂಗ್ ಕ್ಯಾರಿ ಆಗಿದೆ. ಸೊ ಲಾಂಗ್ ಕ್ಯಾರಿ ಆಗಿದ್ದ ಜೊತೆ ತುಂಬ ಇಮೋಷನ್, ಆಮೇಲೆ ನಮ್ಮ ತುಂಬ ಡಿಸಪಾಯಿಂಟ್ಮೆಂಟ್ಸು ಜಾಸ್ತಿ ಇದೆ. ಸೊ ಬೇರೆ ಬೇರೆ ವಿಚಾರದಲ್ಲಿ ನಮ್ಮ ಡೈರೆಕ್ಟರ್ ಕಳ್ಕೊಂಡಿದ್ದಕ್ಕೆ. ಸೊ ಅವೆಲ್ಲ ತುಂಬ ಮಲ್ಟಿಪಲ್ ಸ್ಟ್ರೆಸ್ ಇದೆ ಆ್ಯಕ್ಚುಲಿ. ಹೀರೋಗೆ ನಿಮಗಿಂತ ಜಾಸ್ತಿ ಕೆಲಸ ಇತ್ತಂತ ಹೇರ್ ಮೇಂಟೆನೆನ್ಸ್ ವಿಚಾರದಲ್ಲಿ ಏನಾದರೂ ಅಂದರೆ ಸ್ಟೈಲಿಶ್ ಆಗಿ ಬೇರೆ ಬೇರೆ ಫ್ರೇಮ್ಗಳಲ್ಲಿ ಬೇರೆ ಬೇರೆ ಥರ ನೋಡ್ತೀವಿ. ಈ ಗೆಟಪ್ ಬೇರೆ ಇದ್ದಾರೆ, ಆ ಫೋಟೋಲ್ಲಿ ನೋಡಿದಾಗ ಅಲ್ಲಿ ಬೇರೆ ಥರ ಕಾಣ್ತಾ ಇದ್ದಾರೆ. ಸೊ ಹೇಗೆ ಸ್ಟೈಲಿಶ್ ತುಂಬಾ ಹೀರೋ? ಸ್ಟೈಲಿಶ್ ಹೇರ್ ಸ್ಟೈಲ್ ಎಲ್ಲ ತುಂಬಾ ಸ್ಟೈಲಿಶ್ ಆಗೇ ಮಾಡಿದ್ದಾರೆ ಸಿನಿಮಾದಲ್ಲಿ. ಬಹುಶಃ ಹಂಗೆ ಇರ್ಬೇಕಲ್ಲ, ಇದ್ರ ಪೋರ್ಷನ್ ಬೇರೆ ಬರುತ್ತೆ, ನಿಮ್ದು ನಾನು ಸಿಕ್ಕಾಗ ಬೇರೆ ಪೋರ್ಷನ್ ಬರುತ್ತೆ ಅನ್ಸುತ್ತೆ. ಬಟ್ ನನ್ಗೇನಾಗಿದೆ ಸುಮ್ಮನೆ ಸರ್, ಈ ಸಿನಿಮಾದಲ್ಲಿ ಇದೊಂದು ಸಪ್ರೇಟ್ ಟ್ರ್ಯಾಕ್. ಓಕೆ. ಸೊ ನನಗೇನಂದ್ರೆ ಸೊ ಹಿಂದೆ ಏನ್ ಮಾಡಿದ್ದಾರೆ ಅದು ನನಗೆ ಗೊತ್ತೇ ಇಲ್ಲ ಅವ್ರದ್ದು ಇದ್ರ ಪೋಸ್ಟಲ್ಲಿ. ಬಿಕಾಸ್ ತುಂಬಾ ಮುಂಚೆನೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ರು. ಬಿಕಾಸ್ ಆ ಪರ್ಟಿಕ್ಯುಲರ್ ಫಿಸಿಕ್ ಎಲ್ಲ ಬೇಕು ಅಂತ ಆ ಟೈಮಲ್ಲಿ ಅವರು ಈ ತೀರ್ಥಹಳ್ಳಿ ಸೈಡ್ ಎಲ್ಲ ಹೋಗ್ಬಿಟ್ಟು ಆ ಒಂದು ಪೋರ್ಷನ್ ಎಲ್ಲ ಮುಗಿಸ್ಬಿಟ್ಟಿದ್ರು. ಸೊ ನನ್ನ ಪೋರ್ಷನ್ ಬರೋ ಜೊತೆಗೆ ಅಗೇನ್ ಅವ್ರ ಫುಲ್ ಸ್ಟೈಲ್ ಚೇಂಜ್ ಆಗಿತ್ತು. ಆಕ್ಚುಲಿ ಅಥ್ಲೀಟ್ಗೆ ಯಾವ ಥರ ಅಂದರೆ ಶಾರ್ಟ್ ಹೇರ್ ಆಗಿ ಮೀಡಿಯಂ, ಇಷ್ಟೊಂದು ಲಾಂಗ್ ಹೇರ್ ಸಾಂಗಲ್ಲಿ ಇದೆಲ್ಲ ಗ್ಲಾಮರ್ ಪೋರ್ಷನ್ಗೆ. ಬಟ್ ಅಥ್ಲೀಟ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾದಾಗ ಯು ನೀಡ್ ಟು ಬಿ ವೆರಿ ಸ್ಲಿಮ್ ಆ್ಯಂಡ್ ಟ್ರಿಮ್. ಆ ಇದರಲ್ಲಿ ಫಿಟ್ನೆಸ್ ವಿಚಾರದಲ್ಲಿ ಅಥವಾ ಅಥ್ಲೆಟಿಕ್ ಏನೇನು ಬೇಕು ಲುಕ್ ಆ್ಯಂಡ್ ಫೀಲಲ್ಲಿ, ಸೊ ಅದಕ್ಕೆಲ್ಲ ಹೋಮ್ವರ್ಕ್ ಮಾಡ್ಕೊಂಡಿದ್ರಿ? ಹೌದು. ಓಕೆ. ನಾನು 9 hours ಐ ಯೂಸ್ ಟು ಸ್ಪೆಂಡ್ ಮೈ ಟೈಮ್ ಫಾರ್ ಇದು ಅಥ್ಲೆಟಿಕ್ ಪೋರ್ಷನ್ಗೆ, ಆ್ಯಕ್ಷನ್ ಸೀಕ್ವೆನ್ಸ್ಗೆ, ಅಂದರೆ ಸ್ಟಂಟ್ ಕ್ಲಾಸಸ್ ಆಯಿತು, ಆಮೇಲೆ ಸ್ಪೋರ್ಟ್ಸು, ಆಮೇಲೆ ಜಿಮ್ಮಿಂಗು ವಿತ್ ಕೀಟೋ ಡೈಟ್. 94 kg ಇಂದ 22 kg ಕಟ್ ಡೌನ್ ಮಾಡಬೇಕಿತ್ತು ನಾನು. ಸೊ ಯಂಗ್ ಅಥ್ಲೀಟ್ ಆಗಿ ಕಾಣಬೇಕಾಗಿತ್ತು. ಸೊ ವೆನ್ ನನಗೆ ರೆಫರೆನ್ಸ್ ಎಲ್ಲ ತುಂಬ ಸಿನಿಮಾಗಳು, ಆ ಥರ ಸ್ಪೋರ್ಟ್ಸ್ ಸಿನಿಮಾಗಳು ನೋಡ್ತಾ ಇದ್ದೆ ನಾನು. ಸೊ ರೀಸೆಂಟ್ಲಿ ನಾನು ನಮ್ಮ ಸಿನಿಮಾ ಯಾವಾಗ ಜರ್ನಿ ಸ್ಟಾರ್ಟ್ ಆಯಿತು ಅವಾಗ 2-3 years ಬ್ಯಾಕ್ ಭಾಗ್ ಮಿಲ್ಕಾ ಮೂವಿ ಬಂದಿತ್ತು. ಫರಾನ್ ಅಖ್ತರ್ ಟ್ರಾನ್ಸ್ಫಾರ್ಮೇಷನ್ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಮಿಲ್ಕಾ ಸಿಂಗ್ ಅವ್ರ ಬಯೋಗ್ರಫಿ ಸಿನಿಮಾ. ಸೊ ಮಾಡಿದ್ರೆ ಕನ್ನಡದಲ್ಲಿ ಈ ಥರ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅನ್ನೋ ಒಂದು ಚಾಲೆಂಜ್ ಇಟ್ಕೊಂಡು ಐ ಗಾಟ್ ಇನ್ ಟು ದ ಕ್ಯಾರೆಕ್ಟರ್. ಪ್ರೊಡ್ಯೂಸರ್ಗೆ ಆರ್ಮಿಗೆ ಹೋಗಿದ್ದಿದ್ರೆ ಬೆಸ್ಟ್ ಇತ್ತು ಅಂತ ಅನಿಸ್ತಾ ಇದೆಯಾ, ಅಥವಾ ಇಲ್ಲ ನಾನು ಗುಡ್ ಕಾಲ್ ತೊಗೊಂಡಿದ್ದೀನಿ ಲೈಫಲ್ಲಿ, ನನ್ನ ಸಿನಿಮಾ ಮೇಕಿಂಗ್ ಏನು ಈಗ ಶುರು ಮಾಡಿದ್ರಿ, ಪ್ರೊಡಕ್ಷನ್ ಶುರು ಮಾಡಿದ್ರಿ, ಸೊ ಓಕೆ ಅಂತ ಅನಿಸ್ತಾ ಇದೆಯಾ ಹೇಗೆ? ಹಾಗೇನಿಲ್ಲ, ಆರ್ಮಿಯಲ್ಲಿ ಹೋದ್ರೂ ಕೂಡ ಒಂದೇನೋ ದೇಶ ಸೇವೆ ಮಾಡೋ ಭಾಗ್ಯ. ಬಟ್ ಇವಾಗಲೂ ಕೂಡ ನಾನಾಗಲಿ ನಮ್ಮ ಹೀರೋ ಆಗಲಿ ಸಿನಿಮಾ ಇಂಡಸ್ಟ್ರಿ ಬಂದಿದ್ದೇವೆ. ಬಟ್ ನಮ್ಮ ಲೈಫಲ್ಲಿ ಒಂದು ಏನೋ ಹಿಂಗೆ ಇದೆ, ನಾವು ಏನಾದರೂ ಸಾಧನೆ ಮಾಡಬೇಕು, ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನೋ ನಮ್ಮದು ಮೆಂಟಾಲಿಟಿ ಹಾಗೆ ಇದೆ. ನಾವು ಕನ್ನಡ ಚಿತ್ರರಂಗಕ್ಕೆ, ಕನ್ನಡಕ್ಕೋಸ್ಕರ ಇದು ಕೂಡ ಒಂದು ರೀತಿಯ ಸರ್ವಿಸ್ 100%. ಸೊ ಎಷ್ಟು ಜನರಿಗೆ ಬದುಕಾಗುತ್ತೆ ಇದು. ಹೌದು, 100% ನಮ್ಮನ್ನ ಜನ ಗಳಿಸಿದ್ರೆ ಬರ್ತಕ್ಕಂಥ ಡೇಸಲ್ಲಿ ನಾವು ಇಂಡಸ್ಟ್ರಿ ನಮ್ಮ ಕಡೆಯಿಂದ ಏನಾದರೂ ಕೊಡುಗೆ 100% ಸಿಗುತ್ತೆ. ಯಾಕಂದರೆ ನಾವು ದುಡ್ಡು ಮನೆಗೆ ತೊಗೊಂಡು ಹೋಗುವಂಥ ಜನ ಅಲ್ಲ. ಯಾಕಂದರೆ ಎಷ್ಟೇ ದುಡಿದ್ರೂ ತಿನ್ನೋದು ಇಷ್ಟೇ, ನಮಗೆ ಗೊತ್ತಾಗಿದೆ ಸತ್ಯ. ಇನ್ನೊಂದು 20 ವರ್ಷ 30 ವರ್ಷ ಭಾಳ ಅಂದರೆ ಅಬ್ಬಬ್ಬ ಅಂದರೆ ನಾವು ಬದುಕಬಹುದು, ಎಲ್ಲ ಇಲ್ಲೇ ಬಿಟ್ಟು ಹೋಗೋದಿದೆ. ಏನಾದರೂ ಒಂದು ಒಳ್ಳೆ ಸಾಧನೆ ಹೆಂಗಂದರೆ ಜನ ನೆನಪಿಟ್ಕೋಬೇಕು, ಈ ಮನುಷ್ಯ ಯಾಕಾರ ಹೋದಪ್ಪ ಅಂತ ಅನ್ನುವಂಥ ಫೀಲ್ ಬರಬೇಕು. ಆ ರೀತಿ ಏನಾದರೂ ನಾವು ಸಾಧನೆ ಮಾಡಬೇಕು. ನಾನಷ್ಟೇ ಅಲ್ಲ, ನಾನು ಮತ್ತು ನಮ್ಮ ಹೀರೋ ಇಬ್ಬರು ನಾವು ತುಂಬ ಸಲ ಈ ಥರ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಅವನು ಹೇಳ್ತಿರ್ತಾನೆ, ಶಿವ ಏನಪ್ಪ ಲೈಫಲ್ಲಿ ಏನೂ ಇಲ್ಲ, ಅಪ್ಪು ಸರ್ ಏನೂ ಗೊತ್ತಿಲ್ಲದಂಗೆ ಈ ರೀತಿ ಮಾಡಿ ಹೋದರು, ಯಾರಿಗೂ ಹೇಳಿಲ್ಲ. ಬಟ್ ನಮ್ಮ ಲೈಫಲ್ಲಿ ನಾವು ಏನಾದರೂ ಮಾಡೋಣ, ನಮಗೆ ಒಂದು ಅವಕಾಶ, ಅಪಾರ್ಚುನಿಟಿ ಸಿನಿಮಾನೇ ಅಂತ ಹೇಳ್ತಾನೆ ಅವನು. ನಾನು ಕೂಡ ಅದನ್ನ ಹೇಳ್ತೇನೆ, ಇಲ್ಲಿ ಅವಕಾಶ ಸಿಕ್ಕರೆ ಜನಗಳು ನಮ್ಮನ್ನು ಏನಾದರೂ ಕೈ ಹಿಡಿದ್ರೆ 100% ಬರ್ತಕ್ಕಂಥ ಡೇಸಲ್ಲಿ ನಾವು ಒಳ್ಳೊಳ್ಳೆ ಸಿನಿಮಾ ಕೊಡ್ತೇವೆ, ದುಡ್ಡು ಮಾತ್ರ ಮನೆಗೆ ತೊಗೊಂಡು ಹೋಗೋಣ ಸಮಾಜಕ್ಕೆ. ನಮಗೆ ಮೇ ಬಿ ನಾವು ಇಸ್ಕೊಂಡು ಹೋಗೋಣ, ಮೇ ಬಿ ದುಡ್ಡು ತೊಗೊಂಡೋಗಲ್ಲ ಮನೆಗೆ. ನನಗೆ ನನ್ನ ಪೇಮೆಂಟ್ ಕ್ಲಿಯರ್ ಆದ್ರೂ ಮುಗೀತು, ನಂಗೆ ₹1 ಜಾಸ್ತಿನೂ ಬೇಡ ಕಡಿಮೆನೂ ಬೇಡ. ಥ್ಯಾಂಕ್ ಯು ಸೋ ಮಚ್. ಚಾಂಪಿಯನ್ ಸಿನಿಮಾ ಆರಂಭದಲ್ಲಿ ಒಂದು ಮಾತು ಹೇಳಿದೆ ನಾನು, ಸಿನಿಮಾ ಆರಂಭದಿಂದನೂ ಸುದ್ದಿಯಲ್ಲಿ ಇತ್ತಿದ್ದು, ಮುಹೂರ್ತದಿಂದ ಹಿಡಿದು ಬೇರೆ ಬೇರೆ ಕಾರಣದಿಂದಾಗಿ ಸುದ್ದಿಯಲ್ಲಿತ್ತು. ಆ ಟೀಸರ್ ಆಗಲಿತ್ತು, ಹಾಡುಗಳು ನೋಡಿದಾಗ ದರ್ ಇಸ್ ನೋ ಡೌಟ್ ಮೋಸ್ಟ್ ಪ್ರಾಮಿಸಿಂಗ್ ಆಗಿ. ನಾನು ಎಗೇನ್ ಹೇಳ್ತಾ ಇದ್ದೀನಿ, ಸುಮ್ಮನೆ ಜನ ಹೇಳಬಾರ್ದು ಇವನು ಸುಮ್ಮನೆ ಇವನು ಬಕೆಟ್ ಹಿಡಿತಾ ಇದ್ದಾನೆ, ಅದು ಕೆಳಗಡೆ ಏನೋ ಹೊಗಳ್ತಾ ಇದ್ದಾನೆ ಅಂತ. ಖಂಡಿತ ಅಲ್ಲ, ಒಂದು ಚೆನ್ನಾಗಿರೋ ಪ್ರಾಡಕ್ಟನ್ನ ಅಥವಾ ಕಾಂಟೆಂಟನ್ನ ಚೆನ್ನಾಗಿದೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ನನ್ನ ಪ್ರಕಾರದಲ್ಲಿ. ಸೊ ನಾನು ಕಂಡ ಹಾಗೆ ತುಂಬ ಪ್ರಾಮಿಸಿಂಗ್ ಆಗಿದೆ, ತುಂಬ ಏನೋ ಫ್ರೆಶ್ ಅನ್ನೋ ಥರ ಕಾಂಟೆಂಟ್ ಇದೆ. ಜೊತೆಗೆ ನೀವು ಯಾವ ಹೀರೋಗೂ ಕಮ್ಮಿ ಇಲ್ಲ ಅನ್ನೋ ಥರದಲ್ಲಿ ತಾವು ಆ್ಯಕ್ಟ್ ಮಾಡಿದ್ದೀರಿ. ಸೊ ನಿಮ್ಮ ಕೆರಿಯರ್ ಆಗಲಿ ಅಥವಾ ಈ ಸಿನಿಮಾ ಮೂಲಕ ನಿಮ್ಮ ಕೆರಿಯರ್ ಆಗಲಿ, ಅಥವಾ ಮೇಡಮ್ಗಂತೂ ಗೊತ್ತು ಅವ್ರ ಕೆರಿಯರ್ ಅಂತೂ ಆಲ್ರೆಡಿ ಕಲರ್ಫುಲ್ ಆಗಿದೆ, ದಿಸ್ ನೋ ಡೌಟ್ ಅದರಲ್ಲಿ. ಸೊ ನಿರ್ಮಾಪಕರು ನಿಮಗೂ ಕೂಡ ಇಡೀ ನಿಮ್ಮ ಚಿತ್ರತಂಡಕ್ಕೆ, ಚಾಂಪಿಯನ್ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಕೂಡ ಪ್ರೀತಿಯಿಂದ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಚಾಂಪಿಯನ್ ಅನ್ನುವಂಥ ಸಿನಿಮಾ ಹೊಸಬರ ಒಂದು ತಂಡ ಮಾಡಿರುವಂಥ ಸಿನಿಮಾ. ಅಂದರೆ ಪ್ರೊಡ್ಯೂಸರ್ ಮತ್ತು ನಾಯಕ ಯಾರಿದ್ದಾರೋ ತುಂಬ ಪ್ರಾಮಿಸಿಂಗ್ ಆಗಿ ಒಂದು ಸಿನಿಮಾವನ್ನು ತೆರೆ ಮೇಲೆ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದೇ ಶುಕ್ರವಾರ ರಾಜ್ಯಾದ್ಯಂತ ತೆರೆ ಮೇಲೆ ಬರ್ತಾ ಇದೆ ಚಾಂಪಿಯನ್ ಸಿನಿಮಾ. ತಾವೆಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನು ನೋಡಿ. ಜೊತೆಗೆ ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಅಂದರೆ ಇದರಲ್ಲಿ ನಿಮಗೆ ಫನ್ ಇದೆ, ಕಾಮಿಡಿ ಇದೆ, ಅಥವಾ ನಿಮಗೆ ಅದರಲ್ಲಿ ಆ್ಯಕ್ಷನ್ಸ್ ಇದೆ, ಜೊತೆಗೆ ಒಂದು ಮೆಸೇಜ್ ಇದೆ.
ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಈ ಸಿನಿಮಾವನ್ನು ನೋಡಲೇಬೇಕಾಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.